ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಭಾಳಷ್ಟು ಜನ ಮೆಸೇಜ್ ಹಾಕಿದ್ರಿ. ಸೊ ಸಾರಿ, ಯಾಕಂದರೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ನಾನು ಕ್ಲಾಸ್ ಮಾಡಲಿಕ್ಕೆ ಆಗಿರಲಿಲ್ಲ. ಓಕೆ, ಅದೇ ರೀತಿ ನಿಮಗೆ ಅಗ್ನಿವೀರ್ ಕ್ಲಾಸ್ ಕೂಡ ಭಾಳ ಜನ ಕೇಳ್ತಾ ಇದ್ರಿ. ಅದೇ ರೀತಿ ಅವು ಕೂಡ ಮಾಡ್ತಾ ಹೋಗೋಣ. ಅದೇ ರೀತಿ ಇನ್ನು ಕಂಟಿನ್ಯೂಸ್ ಆಗಿ ಕ್ಲಾಸಸ್ಸನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ, ಒಟ್ಟೆ ಟೈಮ್ ಮಾಡಿಕೊಂಡು ಯಾವಾಗ ಟೈಮ್ ಸಿಗುತ್ತಲ್ಲ ಅವಾಗ ಮಾಡ್ಕೊಂಡು ಹೋಗ್ತೀನಿ. ಅದೇ ರೀತಿ ನಿಮ್ಮದು ಯಾರ್ಯಾರು ಏರ್ಫೋರ್ಸ್ ಅಪ್ಲಿಕೇಶನ್ ಲಾಸ್ಟ್ ಟೈಮ್ ಹಾಕಿದ್ರಲ್ಲ ಅವ್ರದ್ದು ಕೂಡ ಇವಾಗ ಮಾರ್ಚ್ ಇದೇ ಮಂತು 30ರಿಂದ ಸ್ಟಾರ್ಟ್ ಅದಾವ್ರಿ. ಹೌದಾ, ಅದಕ್ಕಾಗಿ ನಾನು 2 ಸೆಟ್ ಕ್ವಶನ್ ಪೇಪರನ್ನು ಆಲ್ರೆಡಿ ಬಿಡಿಸಿದ್ದೀನಿ. ಇದು ಟೆಸ್ಟ್ ಮೂರನೇದು. ಇಲ್ಲಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳದಾವ. ಟೋಟಲ್ 50 ಕ್ವಶನ್ಗಳದಾವ ಎಲ್ಲ ಸಬ್ಜೆಕ್ಟ್ಗಳನ್ನು ಸೇರಿ. ಓಕೆ, ಅದಕ್ಕೋಸ್ಕರ ನೀವು ಎಂಡ್ವರೆಗೂ ವಿಡಿಯೋವನ್ನು ನೋಡ್ತಾ ಹೋಗ್ರಿ. ಓಕೆ, ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೇ ಬೇಡ. ಓಕೆ, ಡನ್. ನೋಡಿರಿ, ಮೊದಲನೇದಾಗಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಎಕ್ಸಾಮ್ ಸಮೀಪ ಅದಾವ. ವಿಡಿಯೋಸು 2 ಆಲ್ರೆಡಿ ಕ್ಲಾಸಸ್ ಆಗ್ಯಾವ ಏರ್ಫೋರ್ಸ್ ಬಗ್ಗೆ. ಅವುಗಳ ಏನಪ್ಪ ನಿಮ್ಮದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಪ್ಲೇಲಿಸ್ಟಲ್ಲಿ ಅದಾವೆ, ಅಥವಾ ನಿಮಗೆ ಹೋದ ವರ್ಷ ನಾನು ಏರ್ಫೋರ್ಸ್ ಬಗ್ಗೆ ಕ್ಲಾಸಸ್ಸನ್ನು ಮಾಡಿದ್ದೀನಿ, ಅವುಗಳು ಕೂಡ ಪ್ಲೇಲಿಸ್ಟ್ ಅದಾವೆ, ಅವುಗಳು ಕೂಡ ಚೆಕ್ ಮಾಡ್ಕೋಬೋದು. ಓಕೆ, ಡನ್. ಫಸ್ಟ್ ಕ್ವಶನನ್ನು ನೋಡಿರಿ ಏನದ ಅಂತೇಳಿ. ಫಸ್ಟು ಇದರಲ್ಲಿ ಯಾವುದು ಕರೆಕ್ಟ್ ಸ್ಪೆಲ್ಲಿಂಗ್ ಅದ ಅಂತೇಳಿ ನಾನು ಯಾವ್ಯಾವ ಟಾಪಿಕ್ ಮೇಲೆ, ಇಂಗ್ಲೀಷ್ ಮೇಲೆ ಯಾವ ಟಾಪಿಕ್ ಮೇಲೆ ಬರ್ತಾವೆ, ಆಮೇಲೆ ಸೈನ್ಸ್ ಮೇಲೆ ಹೆಂಗೆ ಬರ್ತಾವೆ, ಯಾವ ಟಾಪಿಕ್ ಮೇಲೆ ಬರ್ತಾವೆ, ಇವು ಫಿಕ್ಸ್ ಈ ಟಾಪಿಕ್ ಮೇಲೆ ಬಂದೇ ಬರ್ತಾವೆ ಅಂತೇಳಿ ನೆಕ್ಸ್ಟ್ ಇನ್ನೊಂದು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಡನ್. ಇಲ್ಲಿ ನೋಡಿ ಯಾವ್ದು ಕರೆಕ್ಟ್ ಸ್ಪೆಲ್ಲಿಂಗ್ ಅದ ಅಂತಂದ್ರೆ ಕನ್ಸೆನ್ಸ್ ಆಪ್ಷನ್ ನಂಬರ್ ಎ ಈಸ್ ಕರೆಕ್ಟ್. ಇದು ಕರೆಕ್ಟಾಗಿ ಸ್ಪೆಲ್ಲಿಂಗ್ ನಮ್ಮದು ಕರೆಕ್ಟ್ ಅದ ರೀ. ಓಕೆ, ನೆಕ್ಸ್ಟ್ ಇಲ್ಲಿ ಏನದ ನೋಡಿರಿ, ಟು ರೀಡ್ ಬಿಟ್ವೀನ್ ಲೈನ್. ಇದ್ರದ್ದು ಏನಂದ್ರೆ ಐಡಮ್ ಮೀನಿಂಗ್ ಅಂತೇಳಿ ಹೇಳಿದ್ದಾರೆ. ಇದ್ರದ್ದು ಏನು ಆಪ್ಷನ್ ಆಗುತ್ತೆ ರೀ, ಟು ರೀಡ್ ಬಿಟ್ವೀನ್ ದ ಲೈನ್ ಅಂತಂದ್ರೆ ಇದ್ರದ್ದು ಏನು ರೀ, ಟು ಅಂಡರ್ಸ್ಟ್ಯಾಂಡ್ ದ ಇಂಪ್ಲೈನ್ಡ್ ಮೀನಿಂಗ್. ಇದ್ರದ್ದು ಆಪ್ಷನ್ ನಂಬರ್ ಎ ಆಗುತ್ತೆ. ಇನ್ನು ಸಿನೋನಮಿಕ್ ಕೇಳಿದ್ದಾರೆ. ಎದ್ರದ್ದು ರೀ, ನಾಯ್ಸ್, ನೋಯಿಸ್ ಅಂತೀವಿ. ಅಂದ್ರೆ ಇದು ಅನಾನುಭವಿ, ಅಂದ್ರೆ ಅನುಭವವಿಲ್ಲ ಅಂತಂದ. ಏನು ರೀ, ಅನುಭವ ಇಲ್ಲ ಅಂತಂದ. ಓಕೆ, ಅರ್ಥಗಳು ಫಸ್ಟಿಗೆ ಗೊತ್ತಾಗಬೇಕು. ನೆಕ್ಸ್ಟು ಈಗ ಎಕ್ಸ್ಪರ್ಟ್ ಅಂತಂದ್ರೆ ಏನು ರೀ, ತಜ್ಞ. ಇವು ಅನುಭವವನ್ನು ಹೆಚ್ಚಾಗಿ ಹೊಂದಿರುವಂತಹ ವ್ಯಕ್ತಿ. ಅದೇ ರೀತಿ ಬಿಗಿನಿಯರ್ ಅಂತಂದ್ರೆ ಮೊದಲಿಗ, ಅಂದ್ರೆ ಇವನಿಗೆ ಏನೂ ಅನುಭವವಿರುವುದಿಲ್ಲ. ಹೌದಾ, ಅನುಭವ ಹೊಂದಲ್ದವ ಅಂತಂದ್ರೆ ಬಿಗಿನಿಯರ್ ಅಂತಾರೆ. ಅಂದ್ರೆ ಆಪ್ಷನ್ ನಂಬರ್ ಬಿ ಇಸ್ ನಮ್ಮದು ಕರೆಕ್ಟ್ ಆಗ್ತದೆ. ಅದೇ ರೀತಿ ಅಡಾಪ್ಟ್ ಅಂತಂದರೆ ಏನು ರೀ, ಪ್ರವೀಣ, ನಿಪುಣ ಅಂತೀವಿ. ಅಂದ್ರೆ ಅವನು ಇದರಲ್ಲಿ ನಿಪುಣನಾಗಿದ್ದಾನೆ. ಸೈಲೆಂಟ್ ಅಂತಂದರೆ ಏನು, ಮೌನ. ಓಕೆ, ಇದಕ್ಕೆ ನಮಗೆ ಸರಿಯಾದ ಉತ್ತರ ಯಾವುದು ರೀ, ಬಿ ನಮ್ಮದು ಸರಿಯಾದ ಉತ್ತರ, ಸಮಾನಾರ್ಥಕ ಪದ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿರಿ, ಚೂಸ್ ದ ಎನಾಟಮಿ ಆಫ್ ದಿ ವರ್ಲ್ಡ್. ಕ್ಯಾಪ್ರಿಸಿಯಸ್. ಓಕೆ, ಫಸ್ಟ್ ಆಫ್ ಆಲ್ ಕ್ಯಾಪ್ರಿಸಿಯಸ್ ಅಂತಂದ್ರೆ ಇದ್ರದ್ದು ವಿರುದ್ಧ ಪದ ಅಂತ ಕಂಡುಹಿಡಿ ಅಂತದೆ. ಅಂದ್ರೆ ಇದರ ಅರ್ಥ ಏನು ರೀ, ವಿಚಿತ್ರವಾದ ಅಂತೀವಿ. ಏನು, ವಿಚಿತ್ರವಾದ. ಅದೇ ರೀತಿ ನಮಗೆ ಅರ್ಥಗಳು 4 ಆಪ್ಷನ್ ಅದಾವ. ಸ್ಟೇಬಲ್, ಇದ್ರ ಅರ್ಥ ಏನು, ಸ್ಟೇಬಲ್ ಅಂತಂದ್ರೆ ಏನು ರೀ, ಸ್ಥಿರ ಅಂತೀವಿ. ಅಂದ್ರೆ ನಮ್ಮದು ಆನ್ಸರ್ ಇದೇ ಆಗುತ್ತೆ. ಯಾಕಂದ್ರೆ ವಿಚಿತ್ರವಾಗಿರೋದು ಅಂತಂದ್ರೆ ಅದರ ಅಪೋಸಿಟ್ ಸ್ಥಿರವಾಗಿರೋದು. ಓಕೆ, ಡನ್. ಅದೇ ರೀತಿ ಇದರ ಅರ್ಥ ಏನಾಗುತ್ತೆ ರೀ, ಮ್ಯೂಟೇಬಲ್ ಅಂತಂದ್ರೆ ಬದಲಾಗಬಹುದು. ವೇರಿಯೇಬಲ್ ಅಂತಂದ್ರೆ ಅದು ಡಿಫ್ರೆಂಟಲ್ಲಿ ಅರ್ಥ, ಬೇರೆ ಅಂತೀವಿ ನಾವು. ಅದೇ ರೀತಿ ಮರ್ಕ್ಯೂರಿಯಲ್ ಅಂತಂದರೆ ಇದು ಪಾದರಸದ ಹಾಗೆ ಅಂತೀವಿ, ಪಾದರಸದ ರೀತಿ ಅಂತಾರೆ. ಓಕೆ, ನಮ್ಮದು ಆನ್ಸರ್ ಯಾವುದು, ಸ್ಥಿರವಾಗಿರೋದು. ಆಪ್ಷನ್ ನಂಬರ್ ಎ ಈಸ್ ರೈಟ್. ಡನ್. ನೆಕ್ಸ್ಟು ಫಿಫ್ತ್ ಕ್ವಶನನ್ನು ನೋಡಿರಿ. ಇಲ್ಲಿ ಸೆಂಟೆನ್ಸನ್ನು ಜೋಡಣೆ ಮಾಡಿ ಅಂತಂದರೆ ಇದು ನಿಮ್ಗೆ ಈಗಾಗಲೇ 2 ಟೆಸ್ಟ್ಗಳೆಲ್ಲ ನಾನು ಹೇಳಿದ್ದೀನಿ. ಅದೇ ರೀತಿ ಇದರ ಆನ್ಸರು ಎ ಆಗುತ್ತೆ, ನೀವು ಸೆಟ್ ಮಾಡಿಕೊಂಡು ನೋಡ್ಬೋದು. ಓಕೆ, 6ನೇ ಕ್ವಶನ್ ನೋಡಿರಿ. ಇದರಲ್ಲಿ ಎರರ್ ಕಂಡುಹಿಡಿ ಅಂತಂದರೆ ಇಲ್ಲಿ ಎರರ್ ಆಗಿರುವಂಥದ್ದು ಏನಾಯ್ತದೆ ನೋಡಿರಿ, ಸ್ಕೇಲಿ ಹ್ಯಾಡ್ ಐ ಸ್ಟಾರ್ಟೆಡ್ ರೀಡಿಂಗ್ ದ ಪೇಪರ್ ದೆನ್. ಅದರಲ್ಲ ಇದು ನಮ್ಮದು ತಪ್ಪದ, ಅದು ಸಿ ನಮ್ಮದು ತಪ್ಪದ. ಯಾಕೆ ತಪ್ಪದ ಅಂತಂದ್ರೆ ಈ ದೆನ್ ಜಾಗದಾಗ ನಮ್ಮದು ಏನು ಬರಬೇಕು ರೀ, ಫೆನ್ ಬರಬೇಕು, ಅಂದ್ರೆ ನಮ್ಮದು ಕರೆಕ್ಟ್ ಆಗುತ್ತೆ. ಓಕೆ, ಡನ್. ಓಕೆ, ನೆಕ್ಸ್ಟು ಇಲ್ಲಿ ಕೂಡ ಏನದ ರೀ, ಎರರನ್ನು ಕಂಡುಹಿಡಿ ಅಂತಂದ್ರೆ ನೋಡಿರಿ, ಐ ಹೋಪ್ಫುಲ್ that India will win gold in Olympics
ಇಲ್ಲಿ ನೋಡಿ, ಇನ್ ದ ಒಲಂಪಿಕ್ಸ್ ದಿಸ್ ಟೈಮ್ ಅಂತದರಲ್ಲ, ಇಲ್ಲಿ ಮಿಸ್ಟೇಕ್ ಆಗಿದ್ದು ಇನ್ ಆ್ಯಟ್ ದ ಇದ್ರಲ್ಲ, ಇಲ್ಲಿ ನಮ್ದು ಏನು ಬರಬೇಕು, ಆ್ಯಟ್ ಬರಬೇಕು, ಅಂದರೆ ಇದು ಕರೆಕ್ಟ್ ಆಗುತ್ತೆ. ಅಂದರೆ ಆಪ್ಷನ್ ನಂಬರ್ ಎ ಈಸ್ ಕರೆಕ್ಟ್. ಓಕೆ, ಡನ್. ನೆಕ್ಸ್ಟು ಗ್ರಾಮ್ಯಾಟಿಕಲ್ ಎರರನ್ನು ಕಂಡುಹಿಡಿಯೋಣ. ಕಂಪ್ಲೀಟೆಡ್ ಅಂತೇಳಿ ಒಂದು ಲೈನ್ ಹಾಕ್ಯಾರ, ದೆನ್ ಅಂತ ಹಾಕ್ಯಾರ, ಎಕ್ಸಾಮಿನೇಷನ್ ಸ್ಟಾರ್ಟೆಡ್. ಓಕೆ, ಹಾರ್ಡ್ಲಿ ಹ್ಯಾಡ್ ಐ ಕಂಪ್ಲೀಟೆಡ್ ದ ಸಿಲೆಬಸ್ ದೆನ್ ದ ಎಕ್ಸಾಮಿನೇಷನ್ ಸ್ಟಾರ್ಟೆಡ್. ಓಕೆ, ಅಂದಾಗ ಇಲ್ಲಿ ನಮ್ಮದು ದೆನ್ ಅದಲ್ಲ, ಇಲ್ಲಿ ದೆನ್ ನಮ್ಮದು ಬರಬಾರ್ದು. ಇದ್ರ ಬದಲಿ ಏನು ಬರಬೇಕು ರೀ, ವೆನ್ ಬರಬೇಕು. ವೆನ್ ದ ಎಕ್ಸಾಮಿನೇಷನ್ ಸ್ಟಾರ್ಟೆಡ್. ಓಕೆ, ಡನ್. ನೆಕ್ಸ್ಟು 9ನೇ ಪ್ರಶ್ನೆ ನೋಡಿರಿ, ಯಾವ ರೀತಿ ಕ್ವಶನ್ಸ್ ಇರ್ತಾವಲ್ಲ ಅದೇ ರೀತಿ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ಓಕೆ, ಡನ್. ಬಿ, ಕ್ಲೋಸ್ ದ ಡೋರ್. ಇದ್ರದ್ದು ನಾವು ಪ್ಯಾಸಿವೈಸ್ ಅಂತ ಕೇಳ್ರಿ. ಕ್ಲೋಸ್ ದ ಡೋರ್ ಅಂತಂದಾಗ ನಾವೇನು ಮಾಡ್ತೀವಿ, ಲೆಟ್ ದ ಡೋರ್ ಬಿ ಕ್ಲೋಸ್. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಪ್ಯಾಸಿವೈಸ್ ಏನಾಗುತ್ತೆ, ಇದು ಆಗುತ್ತೆ. ಓಕೆ, ಡನ್. 10ನೆಯ ಪ್ರಶ್ನೆಯನ್ನು ನೋಡಿರಿ ಏನದ ಅಂತೇಳಿ. ಐ ಸೇ ಟು ಹಿಮ್ ಯುವರ್ ಬ್ರದರ್ ಈಸ್ ಅ ಬ್ರೇವ್ ಬಾಯ್. ನಾನು ಅವರಿಗೆ ಹೇಳಿದೆ, ಏನಪ್ಪ, ನಿಮ್ಮ ತಮ್ಮ ಬಹಳ ಬುದ್ಧಿವಂತನಾಗಿದ್ದಾನೆ. ಓಕೆ, ಇದನ್ನು ನಾವು ಏನು ಮಾಡಬೇಕು, ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಒಳಗೆ ನಾವು ಮಾರ್ಕ್ಡ್ ಏನು ಮಾಡ್ತಾರೆ ಅದರದ್ದು ನಾವು ಇನ್ನೊಂದು ರೂಪದಲ್ಲಿ ನಾವು ಚಾಯ್ಸ್ ಗಿವನ್ ಯಾವುದಾದ್ರು ಚಾಯ್ಸ್ ಮಾಡಬೇಕು. ಇದರಲ್ಲಿ ಏನಾಗುತ್ತೆ ರೀ, ಐ ಟೋಲ್ಡ್ ಹಿಮ್, ನಾನು ಅವ್ರಿಗೆ ಹೇಳಿದೆ, ಏನು ಅವನಿಗೆ ಹೇಳಿದೆ, ದ್ಯಾಟ್ ಈಸ್ ಬಾಯ್, ನಿಮ್ಮ ಬ್ರದರಲ್ಲ, ನಿಮ್ಮ ಅಣ್ಣ ತಮ್ಮ, ಅವ ಬಹಳಷ್ಟು ಬುದ್ಧಿವಂತ. ಆಪ್ಷನ್ ನಂಬರ್ ಎ ಈಸ್ ರೈಟ್. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಷ್ಟು ಬರ್ತಾವ ಅಂತ ಹೇಳಿ ನಾನು 2 ಕ್ವಶನ್ ಅಂತೂ ಬಂದೇ ಬರ್ತಾವ ಅಂತ ನಿಮಗೆ ಹೇಳಿದ್ದೆ. ಓಕೆ, ಫಸ್ಟ್ ಕ್ವಶನನ್ನು ನೋಡಿರಿ, ವಿ ಡ್ಯಾಶ್ ದ ಚಾನಲ್ ಎಸ್ಟರ್ಡೇ. ನೋಡಿರಿ ಏನಂದಾರ, ಈ ಚಾನಲ್ ಅಂದ್ರೆ ಏನಂದಾರ, ಕ್ರಾಸ್ಡ್, ಆಮೇಲೆ ಕ್ರಾಸ್, ವೀರ್ ಕ್ರಾಸಿಂಗ್. ಇದರಲ್ಲಿ ಯಾವ್ದು ಬರುತ್ತಪ್ಪ ಅಂತಂದ್ರೆ ನಾವು ಯಾವ ರೀತಿ ಬರಿಬೋದು ನೋಡಿರಿ, ವಿ ಇರ್ತದೆ ಫಸ್ಟಿಗೆ ಅದ ರೀ. ಓಕೆ, ವಿ ಕ್ರಾಸ್ಡ್ ಏನು ರೀ, ವಿ ಕ್ರಾಸ್ಡ್ ಚಾನಲ್ ಎಸ್ಟರ್ಡೇ. ಓಕೆ, ಅಂದರೆ ಏನು ಬರ್ತೈತೆ ನಮ್ಮದು, ಕ್ರಾಸ್ಡ್. ಆಪ್ಷನ್ ಆಲ್ರೆಡಿ ಕ್ರಾಸ್ಡ್ ಆಗೈತದು, ಅವನಿಗೆ ಕ್ರಾಸ್ ಮಾಡಿಬಿಟ್ಟಾನ ಅವನು, ಯಾವಾಗ, ನಿನ್ನೆ. ಓಕೆ, ಡನ್. 12ನೇ ಪ್ರಶ್ನೆ ಬಿಟ್ಟ ಸ್ಥಳ. ಡ್ಯಾಶ್ ಯು ಲೈಕ್ ಇಟ್ ಡ್ಯಾಶ್ ನಾಟ್ ಅಂತಂದಾಗ ಇಲ್ಲಿ ಯಾವ 2 ಶಬ್ದಗಳನ್ನು ನಾವು ಫಿಲ್ ಮಾಡ್ತೀವಿ ಅಂತೇಳಿ ಅವರು ಕೇಳಿದ್ದಾರೆ. ಡ್ಯಾಶ್ ಅಂತಂದಾಗ ಫಸ್ಟಿಗೆ ನಾವು ಏನಂತ ಬರಿಬೋದು ಅಂತಂಗ, ವೆದರ್ ಯು ಲೈಕ್ ಇಟ್ ಆರ್, ಇಲ್ಲಿ ಆರ್ ಬರಬೇಕು. ಇಲ್ಲಿ ಏನು ಬರಬೇಕು, ವೆದರ್. ಅಂದ್ರೆ ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ನೆಕ್ಸ್ಟ್ ಕ್ವಶನು 13ನೇ ಪ್ರಶ್ನೆ ಏನದ ರೀ, ಐ ವುಡ್ ಹ್ಯಾವ್ ಸ್ಲೆಪ್ಟ್. ಆಪ್ಷನ್ ನಂಬರ್ ಏನು, ಡೈರೆಕ್ಟ್ ನೀವು ಸ್ಪೆಲ್ಲಿಂಗ್ಗಳನ್ನು ಸೆಂಟೆನ್ಸ್ಗಳನ್ನು ರೂಢಿ ಹೆಂಗೆ ಮಾಡ್ಕೋಬೇಕಪ್ಪ ಅಂತಂದ್ರೆ, ನೀವು ಕ್ವಶನ್ ಪೇಪರ್ ಆಗಲಿ ಅಥವಾ ನ್ಯೂಸ್ ಪೇಪರ್ ಆಗಲಿ ಜಸ್ಟ್ ಸೆಂಟೆನ್ಸ್ಗಳನ್ನು ಓದ್ತಾ ಹೋದ ಅವುಗಳು ನಿಮ್ಗೆ ಏನಾಗುತ್ತೆ, ರೂಢಿ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟು 14th ಕ್ವಶನನ್ನು ನೋಡಿರಿ. 14th ಕ್ವಶನ್ ಏನದ, ಅದು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಹಿ ವಾಸ್ ಶೇಮ್ಡ್, ಏನದ ಹೇಳ್ರಿ, ಹಿ ವಾಸ್ ಶೇಮ್ಡ್ ಆಫ್ ಬಿಹೇವಿಂಗ್ ಸೋ ಬ್ಯಾಡ್ಲಿ. ನೋಡಿ, ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ನೆಕ್ಸ್ಟ್ 15ನೇ ಪ್ರಶ್ನೆಯನ್ನು ನೋಡಿರಿ. ವಾಟ್ ವುಡ್ ಬಿ ದ ವರ್ಬ್ ಫಾರ್ಮ್ ದ ವರ್ಡ್ ಅಕ್ವೈರ್ಮೆಂಟ್. ವರ್ಬ್ ಇದ್ರದ್ದು ಏನಾಗುತ್ತೆ ರೀ, ಅಕ್ವೈರ್ಮೆಂಟ್. ಅದು ವರ್ಬ್ ಏನಾಗುತ್ತೆ ಅಂತಂದ್ರೆ ಅಕ್ವೈರ್ ಆಗುತ್ತೆ. ಏನು ರೀ, ಅಕ್ವೈರ್. ನೋಡಿರಿ, ನಾನು 2 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೀನಿ. ಲಾಸ್ಟ್ ನಿಮ್ಮಲ್ಲಿ ತೆಗೆದು ಎಕ್ಸಾಮ್ ಮುಗಿದಂಥ ಪ್ರಶ್ನೆ ಪತ್ರಿಕೆಗಳನ್ನು ತೊಗೊಂಡು ನಾನು ಎಲ್ಲದರಲ್ಲೂ ಟಾಪಿಕ್ಗಳನ್ನು ಸೀರಿಯಲ್ ಆಗಿ ನಾನು ನಿಮಗೆ ಕೊಟ್ಕೊತ ಬಂದಿದ್ದೀನಿ. ಯಾಕಂತಂದರೆ ಈ ಟಾಪಿಕ್ ಮೇಲೆ ಇಂಥ ಟಾಪಿಕ್ ಮೇಲೆ ಕಂಪಲ್ಸರಿ ಕ್ವಶನ್ಗಳು ಬಂದೇ ಬರುತ್ತೆ. ಓಕೆ, ನೆಕ್ಸ್ಟು 16ನೇ ಪ್ರಶ್ನೆಯನ್ನು ನೋಡಿರಿ. ಏನು ಹೇಳ ನೋಡಿ, ಇದೆಲ್ಲ ಒಂದು ಸೆಂಟೆನ್ಸ್ಗೆ ನಾವು ಒಂದು ವರ್ಡನ್ನು ಸೆಲೆಕ್ಟ್ ಮಾಡಬೇಕು. ಅ ಚೈಲ್ಡ್ ಹೂ ಸ್ಟೇಸ್ ಅವೇ ಫ್ರಾಮ್ ಸ್ಕೂಲ್ ವಿತೌಟ್ ಲೀವ್ ಆರ್ ಎಕ್ಸ್ಪ್ಲನೇಷನ್. ಅಂದ್ರೆ ಒಬ್ಬ ಹುಡುಗ ಏನು ಮಾಡ್ತಾನೆ, ಔಟ್ಸೈಡ್ ಏನು ಶಾಲೆಯಲ್ಲಿ ಪರ್ಮಿಷನ್ ತೆಗೆದುಕೊಳ್ಳದೆ ಹೊರಗಡೆ ನಾವು ಏನು ಮಾಡಿರ್ತಾನೆ, ಬಿಟ್ಟು ಕೂತಿರ್ತಾನೆ ಅಥವಾ ಶಾಲೆ ಬಿಟ್ಟು ಹೋಗಿರ್ತಾನೆ. ಅವನಿಗೆ ಏನಂತಾರ ಅಂತಂದ್ರೆ ಟ್ರೂಯೆಂಟ್ ಅಂತ. ಏನು, ಆಪ್ಷನ್ ನಂಬರ್ ಎ. ಓಕೆ,
17ನೇ ಪ್ರಶ್ನೆ, ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ, ಅದರ ಮೇಲೆ ಒಂದು 3ರಿಂದ 4 ಕ್ವಶನ್ಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಫಸ್ಟ್ ಕ್ವಶನ್ ನೋಡಿರಿ, ವಾಟ್ ಈಸ್ ದ ಮೇನ್ ಟಾಪಿಕ್ ಡಿಸ್ಕಸ್ಡ್ ಇನ್ ದ ಪ್ಯಾಸೇಜಲ್ಲಿ ವಾಟ್ ಈಸ್ ದ ಮೇನ್ ಟಾಪಿಕ್, ಸ್ವಲ್ಪ ಒಂದು 2, 3, 4 ಅಥವಾ ಲಾಸ್ಟ್ದು ಒಂದು 4 ಲೈನ್ ಓದಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಇದರಲ್ಲಿ ಏನು ಡಿಸ್ಕಷನ್ ಮಾಡಿದಾರಪ್ಪ ಅಂತಂದ್ರೆ, ದ ಚಾಲೆಂಜಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ರೈಸಿಂಗ್ ಅ ಬೇಬಿ. ಓಕೆ, ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಭಾಳಷ್ಟು ಪೂರ್ತಿ ಡೆಪ್ತಾಗಿ ಓದಂಗೆಲ್ಲ ಭಾಳಷ್ಟು ನೀವು ಪ್ಯಾರಾಗ್ರಾಫನ್ನು ಬರೀ ಆ ಸೆಂಟೆನ್ಸಲ್ಲಿ ಕೊಟ್ಟಂತಹ ಶಬ್ದಗಳನ್ನು ನೀವು ನೋಡ್ತಾ ಹೋದರೆ ಇಲ್ಲಿ ಗೊತ್ತಾಗುತ್ತೆ. ಓಕೆ, ಆ ಸೆಂಟೆನ್ಸಲ್ಲಿ ಬಂದಂತಹ ಒಂದು ಶಬ್ದವನ್ನು ಕೊಟ್ಟು ಕಂಟಿನ್ಯೂವಲ್ ಅಂತಂದೇಳಿ ಇದ್ರದ್ದು ನಾವು ಏನೇನು ಕಂಡಿಡಿ ಅಂದ್ರೆ ಅವ್ರು ಏನು ಹೇಳ್ಯಾರಿ, ಸಿನೋನಮಿ ಸಮಾನಾರ್ಥಕ ಪದ. ಇದರ ಅರ್ಥ ಏನಪ್ಪ ಅಂತಂದ್ರೆ ನಿರಂತರ ಅಂತೀವಿ ನಾವು. ಇದರ ಸಮಾನಾರ್ಥಕ ಅಂದರೆ ಅದರದ್ದು ಸೇಮ್ ಅರ್ಥ ಬರಬೇಕು. ಇರ್ರೆಗ್ಯುಲರ್ ಅಂತಂದ್ರೆ ಅನಿಯಮಿತ ಅಂತೀವಿ ನಾವು. ಏನಂತೀವಿ? ಅನಿಯಮಿತ. ಅನ್ಇಂಟ್ರಪ್ಟೆಡ್ ಅಂತಂದ್ರೆ ತಡೆರಹಿತ. ನೋಡಿರಿ, ತಡೆರಹಿತ ಅಂತಂದ್ರೂ ಒಂದು, ನಿರಂತರ ಅಂದ್ರೂ ಒಂದು. ಅದಕ್ಕೆ ವ್ಯಾಕ್ಯಾಬ್ಲರಿ ನಿಮ್ಮದು ಮೈಂಡು ಸ್ವಲ್ಪ ಗೊತ್ತಿರಬೇಕು. ನೆಕ್ಸ್ಟು ಏನಾದ್ರಿ ಒಕೇಶ್ನಲ್ ಅಂತಂದ್ರೆ ಸಾಂದರ್ಭಿಕ ಅಂತೀವಿ. ಏನು ರೀ? ಸಾಂದರ್ಭಿಕ. ಓಕೆ, ನೆಕ್ಸ್ಟು ಅನ್ಸ್ಟಡಿ ಅಂತಂದ್ರೆ ಅಸ್ಥಿರ ಅಂತೀವಿ. ಏನ್ರಿ? ಅಸ್ಥಿರ. ನಮ್ಮಲ್ಲಿ ಆಪ್ಷನ್ ಯಾವುದು ರೀ? ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ನೆಕ್ಸ್ಟ್ 19th ಕ್ವಶನ್ ಅದೇ ಪ್ಯಾರಾಗ್ರಾಫ್ ಮೇಲೆ ಕೊಟ್ಟಂಥದ್ದು. ಮ್ಯಾಟ್ರನಲ್ ಗ್ರ್ಯಾಂಡ್ ಪೇರೆಂಟ್ಸ್ ಆಫ್ಟೆನ್ ಹ್ಯಾಂಡಲ್ ದ ಚಾಲೆಂಜಸ್ ಆಫ್ ದಿ ರೈಸಿಂಗ್ ಅ ಬೇಬಿ. ಅಲ್ಲಿ ಕೊಟ್ಟಂತಹ ಒಂದು ಪ್ಯಾರಾಗ್ರಾಫಲ್ಲಿ ಈ ಶಬ್ದಗಳು ಎಲ್ಲೈತಿ ನೋಡಬೇಕು. ಮ್ಯಾಟ್ರನಲ್ ಗ್ರ್ಯಾಂಡ್ ಪೇರೆಂಟ್ಸ್ ಅಂತೇಳಿ ಅಲ್ಲಿ ಕೊಟ್ಟ ತಕ್ಷಣ ಅಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಇದ್ರದ್ದು ಆನ್ಸರ್ ಏನಾಗುತ್ತೆ ರೀ? ಬೈ ಬ್ರೀಫ್ಲಿ ಯಂಗ್ ಎಕ್ಸ್ಪೀರಿಯನ್ಸ್ ದಿ ಮದರ್ ಆ್ಯಂಡ್ ದ ಸ್ಪೆಂಡಿಂಗ್ ಲಾಂಗ್ ಕನ್ಸಲಿಂಗ್ ಸೆಷನ್. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ನೆಕ್ಸ್ಟು 20 ಕ್ವಶನು ಅದೇ ಒಂದು ಪ್ಯಾರಾಗ್ರಾಫ್ ಕೊಟ್ಟಂಥದ್ದು. ಇದ್ರದ್ದು ಆನ್ಸರ್ ಏನಾಗುತ್ತೆ? ಡಿ ಆಗುತ್ತೆ. ಪ್ಯಾರಾಗ್ರಾಫು ಅದಾರೆ, ಕ್ವಶನ್ಸ್ ಅದಾವ, ನೀವು ಇನ್ನೊಂದು ಸಲ ನೋಡ್ಬೋದು. ಓಕೆ, ನೆಕ್ಸ್ಟ್ ಈಗ ನಿಮಗೆ ಇಂಗ್ಲೀಷ್ ಸೆಕ್ಷನ್ನು ಮುಗೀತು. ನೆಕ್ಸ್ಟ್ ಈಗ ನಮ್ಮದು ಜಿ ಕೆ. ಓಕೆ, ಜಿ ಕೆ ನಿಮಗೆ ಟೈಮ್ ಶಾರ್ಟ್ ಇದ್ದ ಕಾರಣ ನಿಮಗೆ ಆಲ್ರೆಡಿ ನಿಮಗೆ ಹಾಲ್ ಟಿಕೆಟು ಮೆಸೇಜಸ್ಸು ಬಂದವ, ನೀವು ಚೆಕ್ ಮಾಡ್ಕೊರಿ. 30ನೇ ತಾರೀಕಿಂದ ಸ್ಟಾರ್ಟ್ ಅದಾವ. ಫಸ್ಟ್ ಶಿಫ್ಟು ಬಂದವರು ಏನು ಹೆದ್ರಕ್ಕೆ ಹೋಗಬೇಡ್ರಿ, ಲಾಸ್ಟ್ ಶಿಫ್ಟ್ ಬಂದವರು ಏನು ಹೆದ್ರಕ್ಕೆ ಹೋಗಬೇಡ್ರಿ. ಆರಾಮ್ಸೆ ನೀವು ಮೈಂಡ್ ಫ್ರೀ ಇಟ್ಕೊಂಡು ಮಾಡ್ತಾ ಹೋಗ್ರಿ. ಹೋಗೋಕ್ಕಿಂತ ಮುಂಚೆ ಇವೇನು ನಾನು ಡಿಸ್ಕಷನ್ ಮಾಡಿದ್ರೆ ಸ್ವಲ್ಪ ಜಸ್ಟ್ ನೋಡ್ಕೊಂಡು ಹೋಗಬೇಕು. ನೆಕ್ಸ್ಟು, ಹೂ ಈಸ್ ದ ಫೌಂಡರ್ ಆಫ್ ದಿ ಸಮ್ಯಕ್ ಸ್ಕೂಲ್ ಫಿಲಾಸಫಿ. ಇದ್ರದ್ದು ಯಾರನ್ನು ಕಟ್ಟಿದ್ರು ಅಂಥೇಳಿ, ಯಾರು ಇದ್ರದ್ದು ಅಂತ ಹೇಳಿದ್ರೆ ಯಾರು? ಪತಂಜಲಿ. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಸಾರಿ ಕನ್ಫ್ಯೂಸು. ಸಮ್ಯಕ್ ಸ್ಕೂಲ್ ಅಂತಂದ್ರೆ ಕಪಿಲ. ಯಾರು ರೀ? ಕಪಿಲ. ಆಪ್ಷನ್ ನಂಬರ್ ಎ ಈಸ್ ರೈಟ್. ಡನ್ನ? ಓಕೆ, ನೆಕ್ಸ್ಟ್ 22ನೇ ಪ್ರಶ್ನೆ ಏನದ ರೀ? ದ ರಿವಾಲ್ವರ್ಸ್ ಆಸ್ ಇನ್ವೆಂಟೆಡ್ ಬೈ. ರಿವಾಲ್ವರ್ ಗನ್ ಐತಲ್ಲ, ಬಂದೂಕು, ಅದನ್ನು ಯಾರು ಇನ್ವೆಂಟ್ ಮಾಡಿದರು ಅಂತಂದ್ರೆ ಸ್ಯಾಮ್ಯುಯಲ್ ಕೋಲ್ಟ್ ಅಂತೀವಿ. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ನೆಕ್ಸ್ಟು 23ನೇ ಪ್ರಶ್ನೆಯನ್ನು ನೋಡಿರಿ. ವಿಚ್ ಕಂಟ್ರಿ ಈಸ್ ಆಲ್ಸೋ ನೋನ್ ಆ್ಯಸ್ ದಿ ಲ್ಯಾಂಡ್ ಆಫ್ ಮಿಡ್ನೈಟ್ ಸನ್. ಲ್ಯಾಂಡ್ ಆಫ್ ಮಿಡ್ನೈಟ್ ಸನ್ ಅಂದ್ರೆ ಮಧ್ಯರಾತ್ರಿ ಉದಯಿಸುವ ಸೂರ್ಯನಾಡು ಅಂತೀವಿ. ಸೂರ್ಯ ಇದ್ದವ ಮಧ್ಯರಾತ್ರಿಯಲ್ಲಿ ಉದಯವಾಗ್ತಾನೆ, ಅದು ಯಾವುದು ಅಂತೇಳಿ ನಾರ್ವೆ ಅಂತೀವಿ. ಅದು ನಾರ್ವೆ. ಓಕೆ, 24ನೇ ಪ್ರಶ್ನೆಯನ್ನು ನೋಡಿರಿ. ಇಲ್ಲಿ ಕೊಟ್ಟಂತಹ ಪ್ರಶ್ನೆ, ಇನ್ ವಿಚ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಇಂಡಿಯಾ ದ ಫಂಡಮೆಂಟಲ್ ಡ್ಯೂಟೀಸ್ ಆರ್ ಎನ್ಶರ್ಡ್. ಫಂಡಮೆಂಟಲ್ ಡ್ಯೂಟೀಸು ಯಾವ ಒಂದು ಭಾಗದಲ್ಲಿ ಸೇರಿಸಲಾಗಿದೆ ಅಂತ ಹೇಳಿದ್ರೆ 24ನೇ ಪ್ರಶ್ನೆ ಯಾವುದು? ಪಾರ್ಟ್ 4 ಅಂದರೆ ಕನ್ನಡದಲ್ಲಿ ಭಾಗ 4 ಎ ಇದರಲ್ಲಿ ಸೇರಿಸಲಾಗಿದೆ. ಓಕೆ, ನೆಕ್ಸ್ಟು ಏನದ ನೋಡ್ರಿ. ಕರೋಲಿನಾ ಬಿಲೆಸ್ಕಾ ಬಿಲಾಂಗ್ಸ್ ಟು ವಿಚ್ ಫಾಲೋವಿಂಗ್ ಕಂಟ್ರಿ. ಇವರು ಯಾವ ಒಂದು ದೇಶಕ್ಕೆ ಏನು ಸೀಮಿತವಾಗಿದ್ದಾರೆ ಅಥವಾ ಸಂಬಂಧಿಸಿದ್ದಾರೆ ಅಂತಂದ್ರೆ ಪೋಲೆಂಡಕ್ಕೆ ಸಂಬಂಧಿಸಿದ್ದಾರೆ. ಈಗ ರೀಸೆಂಟಾಗಿ ನಡೆದಂತಹ ಸ್ಪೋರ್ಟ್ಸು, ಅದೇ ರೀತಿ ಈಗ ವಾರ ಆಯ್ತಲ್ಲ, ಯುದ್ಧಗಳಾಯ್ತಲ್ಲ, ಅಲ್ಲಿ ಇರುವಂತಹ ಪ್ರೆಸಿಡೆಂಟ್ಗಳ ನೇಮ್ಗಳನ್ನು ಕೂಡ ನೆನಪಿಟ್ಟುಕೋರಿ, ಬಹಳಷ್ಟು ಇಂಪಾರ್ಟೆಂಟು. ಓಕೆ, ಆದಮೇಲೆ ನಮ್ಮ ಭಾರತದಲ್ಲಿರುವ ಯುದ್ಧ ನೌಕೆಗಳನ್ನು, ಅವುಗಳ ಹೆಸರನ್ನು ನೆನಪಿಟ್ಟುಕೊಳ್ಳ್ರಿ, ಬಹಳಷ್ಟು ಇಂಪಾರ್ಟೆಂಟ್. ಓಕೆ, 26ನೇ ಪ್ರಶ್ನೆ.
ಹೂ ಹ್ಯಾಸ್ ಬಿಕಮ್ ದ ಫಸ್ಟ್ ಎವರ್ ಫೀಮೇಲ್ ಪ್ರೆಸಿಡೆಂಟ್ ಆಫ್ ದಿ ಹಂಗೇರಿ. ಹಂಗೇರಿಯಲ್ಲಿ ಫಸ್ಟ್ ಫೀಮೇಲ್ ಪ್ರೆಸಿಡೆಂಟ್ ಆಗಿದ್ದರು 2023-24 ಆದಂಥವ್ರು. ಅವ್ರು ಯಾರು ಅಂತೇಳಿ ಕೇಳಿದ್ದಾರೆ. ಯಾರಪ್ಪ ಅಂತಂದ್ರೆ ಕ್ಯಾಟಾಲಿನಾ ನೋವಾಕ್. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ಆಪ್ಷನ್ ನಂಬರ್ ಸಿ. ಓಕೆ, ನೆಕ್ಸ್ಟು 27th ಕ್ವೆಶನ್ ಏನಪ್ಪ, MICR ಇದರಲ್ಲಿ ಐ ಸ್ಟ್ಯಾಂಡ್ ಫಾರ್, ಐ ಇದರ ವಿಸ್ತೃತ ರೂಪವೇನು ಅಂಥೇಳಿ ಕೇಳಿದಾರೆ. ಏನಪ್ಪ ಅಂತಂದ್ರೆ ಇಂಕ್ ಅಂತಂದರೆ, ನೀವು ನಮ್ದು ಫುಲ್ ನನಗೆ ಇದರದ್ದು ಏನು ಹೇಳಬೇಕು ರೀ, ವಿಸ್ತೃತ ರೂಪ ಹೇಳಬೇಕು. ಅಂದರೆ ಹೆಂಗೆ ಹೇಳ್ತೀರಿ ಅಂತಂದ್ರೆ ಕಮೆಂಟ್ ಮುಖಾಂತರ ವಿಸ್ತೃತ ರೂಪವನ್ನು ಏನು ಮಾಡಬೇಕು, ಕಮೆಂಟ್ ಮಾಡಿರಿ. ಬಹಳಷ್ಟು ಒಂದೊಂದು ಲೆಟರ್ಗಳದಾವ, ಅವುಗಳ ಪೂರ್ಣವಾಗಿ ಅದರ ಅರ್ಥವನ್ನು ನೀವು ನೆನಪಿಟ್ಕೋಬೇಕು. ಓಕೆ, ಡನ್. ಇದು ನಮ್ಮದು GK ಹಾಗೂ ಸೈನ್ಸ್. ಇನ್ನು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಥ ಕ್ವಶನ್ ವೆರಿ ಇಂಪಾರ್ಟೆಂಟು. ಎಂಡ್ವರೆಗೂ ಕ್ವಶನ್ಸನ್ನು ನೋಡಿ, ಬಹಳಷ್ಟು ಡಿಫ್ರೆಂಟ್ ಕ್ವಶನ್ಗಳದಾವ. ಕೆಲವೊಂದು ನಿಮಗೆ ಮಾಡಲಿಕ್ಕೆ ಕೊಡ್ತೀನಿ. ಡನ್. ಈಗ ನೋಡಿರಿ, ರೆಕ್ಟ್ಯಾಂಗ್ಯುಲರ್ ಗ್ರಾಸಿ ಪ್ಲಾಟ್ ಒಂದು ಪ್ಲಾಟ್ ಅದ ರೀ. ಅದರದ್ದು ಎಷ್ಟು ಅದ ರೀ, 112 ಮೀಟರ್ ಲಾಂಗ್ ಆ್ಯಂಡ್ 78 ಮೀಟರ್ ಬ್ರಾಡ್. ಓಕೆ, ಇಟ್ ಹ್ಯಾಸ್ ಅ ಟ್ರಾವೆಲ್ ಪಾತ್ 2.5. ಅಂದರೆ ಅದರಲ್ಲಿ ಸುತ್ತುವರೆಗೆ ನಮ್ಗೆ ಅಡ್ಡಾಡಕ್ಕೆ ಏನು ಮಾಡ್ಯಾರ, 2.5 ಮೀಟ್ರದ ಅಲ್ಲಿ ಜಾಗವನ್ನು ಬಿಟ್ಟಾರೆ. ಅಂದ್ರೆ ಅದರದ ಪಾತ್ ಏರಿಯಾ ಎಷ್ಟದ ಕಂಡುಹಿಡಿತಾರೆ. ಓಕೆ, ಈಗ ಫಸ್ಟ್ ಆಫ್ ಆಲ್ ನಿಮ್ಗೆ ಒಂದು ಚಿತ್ರವನ್ನು ತೆಗಿತೀನಿ. ಓಕೆ, ಲಕ್ಷನ್ನು ಕೊಡಬೇಕು. ಡನ್. ಇದು ಒಂದು ನಮ್ಮದು ಫ್ಲಾಟ್ ಏರಿಯಾ. ಓಕೆ, ಇದರಲ್ಲಿ ಏನು ಮಾಡ್ಯಾರ, ಇಷ್ಟು ಪ್ಲೇಸ್ ಬಿಟ್ಕೊಂಡು ನಮಗೆ ಇಲ್ಲಿ ಅಡ್ಡಾಡಕ್ಕಂತೇಳಿ ಏನು ಮಾಡ್ಯಾರ, ಜಾಗ ಬಿಟ್ಟಾರೆ. ಎಷ್ಟು ಬಿಟ್ರಿ, 2.5 ಅದ. ಈ ಕಡೆನೂ ಎಷ್ಟು ಅದ ರೀ, 2.5 ಅದ. ಆಮೇಲೆ ಇದರಲ್ಲಿ ಎಷ್ಟು ಅದಲ್ಲಿ ಅಂತ ರೀ, 78 ಮೀಟ್ರ್ ಅದ. ಆಮೇಲೆ ಇದು ಎಷ್ಟು ಅದ ರೀ, 112 ಅದ. ಹೌದಾ, ಇಷ್ಟು ಅವರು ಡೀಟೇಲ್ಸನ್ನು ಕೊಟ್ಟಾರ. ನಮಗೆ ಇದ್ರ ಏರಿಯಾವನ್ನು ಕಂಡುಹಿಡಿ ಅಂತಾರೆ. ಈಗ ನಾನು ಹೇಳ್ತೀನಿ ಏನಂತ ರೀ, ಲೆಂತ್ ಎಲ್ ಕೊಟ್ಟಿದ್ದಾರೆ. ಓಕೆ, ಎಷ್ಟದ ರೀ, 112. ಆಮೇಲೆ ಬ್ರೆಡ್ತ್ ಕೊಟ್ಟಿದ್ದಾರೆ, ಎಷ್ಟದ ರೀ, 78. ಅದೇ ರೀತಿ ನಮ್ಮದು ವೈಡ್ ಕೊಟ್ಟಿದ್ದಾರೆ, ಎಷ್ಟದ ರೀ, 2.5. ಇವೆಲ್ಲವೂ ಕೂಡ ಮೀಟರ್ಗಳಲ್ಲಿ ಇದಾವೆ. ಈಗ ನಮ್ಮದು ಏನಪ್ಪ ಅಂತಂದ್ರೆ ಏರಿಯಾ ಆಫ್ ಪಾತ್ ಅಂತೇಳಿ ಕಂಡುಹಿಡಿ ಅಂತಾರೆ. ಓಕೆ, ಏರಿಯಾ ಆಫ್ ಪಾತ್. ಓಕೆ, ಇದರಲ್ಲಿ ನಾವು ಏನಪ್ಪ ಒಂದು ಸೂತ್ರ ಅಂತಂದಾಗ ಲೆಂತ್ ಪ್ಲಸ್ ಬ್ರೆಡ್ತ್ ಪ್ಲಸ್ 2 ಟೈಮ್ಸ್ ವೈಡ್ ತೆಗಿಬೇಕಲ್ಲ ನಾವು. ಓಕೆ, ಅಂದರೆ -2 ಟೈಮ್ಸ್ ಆಫ್ ವೈಡ್ ಇಂಟು 2 ಟೈಮ್ಸ್ ಆಫ್ ವೈಡ್. ಇದನ್ನು ನಾವು ಏನು ಮಾಡ್ಬೇಕು ರೀ, ಇದರಲ್ಲಿ ನಾವು ಫಿಲ್ ಮಾಡಬೇಕೀಗ. ಲೆಂತ್ ಎಷ್ಟದ ರೀ, 112. ಅದೇ ರೀತಿ ಬ್ರೆಡ್ತ್ 78, 0.2 ಇಂಟು ಇದು 2.5 ಅದ, ಇಂಟು 2 ಅಂತಂದ್ರೆ 5 ಆಯಿತು. ನೆಕ್ಸ್ಟು ಇದು ಕೂಡ 5 ಆಯಿತು. ಓಕೆ, ನೆಕ್ಸ್ಟ್ ಇದನ್ನು ಸೊಲ್ಯೂಷನ್ ಮಾಡಿದ ಮೇಲೆ ನಮಗೆ ಬರುವಂತಹ ಉತ್ತರ ಎಷ್ಟು ಬಂತು ರೀ, 925 ಮೀಟರ್ ಸ್ಕ್ವೇರ್. ದಿಸ್ ಈಸ್ ದಿ ಏರಿಯಾ ಆಫ್ ಪಾತ್, 925 ಮೀಟರ್ ಸ್ಕ್ವೇರ್. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಡನ್. ಓಕೆ, 28 ಆಯಿತು. 29 ಏನಂತ ಭಿನ್ನ ರಾಶಿಗಳು ಕೊಟ್ಟಿದ್ದಾರೆ. ಇದು ಒಂದು ಸಿಂಪ್ಲಿಫಿಕೇಷನ್. ಏನೇನು ಕೊಟ್ಟಿದ್ದಾರೆ ಬರೀತೀನಿ. 3/5 ಇಂಟು 4/7 ಆಫ್ ಅಂತಂದಾಗ ನಮ್ಮದು ಮಲ್ಟಿಫಿಕೇಷನ್ ಅಂದಾಗ, ಅದಕ್ಕೆ ನಾವು ಇಲ್ಲಿ ಇಂಟು ಬರೀತೀವಿ. 5/9 ಇಂಟು 21/24 ಇಂಟು 504, 504. ಈಗ ನಾನು ಸಿಂಪ್ಲಿಫೈ ಮಾಡ್ತೀನಿ. ಈ 5 ಹೋಯಿತು, ಈ 5 ಹೋಯಿತು. 3 1 3 3 3 1 3 7, ಈ 7 ಹೋಯಿತು, ಈ 7 ಹೋಯಿತು. 4 1 4 6 24, 6 1 6 8, ನೆಕ್ಸ್ಟು 6 4. ಅಂದರೆ ಎಷ್ಟು ಬಂತು, 84 ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಡಿ ಇಸ್ ರೈಟ್. ಇವೆಲ್ಲ ಕೇಳಿದಂತಹ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಡನ್. 30ನೇ ಪ್ರಶ್ನೆ ಏನಪ್ಪ, ಟ್ರಿಗ್ನೋಮೆಟ್ರಿ ಮಾಡಿ. ಇಲ್ಲಿ ಒಂದು tan θ ಪ್ಲಸ್ sin θ ಡಿವೈಡೆಡ್ ಬೈ tan θ ಪ್ಲಸ್ sin θ ಈಕ್ವಲ್ ಟು k+1 ಡಿವೈಡೆಡ್ ಬೈ k-1. ಇಲ್ಲಿ ನಾವು ಫಸ್ಟಿಗೆ ಏನಪ್ಪ ಅಂತಂದಾಗ ಒಂದು ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು a ಪ್ಲಸ್ b ಡಿವೈಡೆಡ್ ಬೈ
ಓಕೆ ಎ ಮೈನಸ್ ಬಿ ಈಕ್ವಲ್ ಟು ಕೆ ಪ್ಲಸ್ 1 ಡಿವೈಡೆಡ್ ಬೈ ಕೆ ಮೈನಸ್ 1 ಮೀನ್ಸ್ ಇಲ್ಲಿ ಎ ಡಿವೈಡೆಡ್ ಬೈ ಬಿ ಈಕ್ವಲ್ ಟು ಕೆ ಡಿವೈಡೆಡ್ ಬೈ 1. ಇದನ್ನು ನಾವು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಸೊಲ್ಯೂಷನ್ ಮಾಡಬೇಕು. ಓಕೆ, ಇಲ್ಲಿ ನೋಡಿರಿ, ಇದೊಂದು ನಾನು ಬರ್ದೀನಿ. ಇದೇ ಥರ ನಿಮಗೆ ಎ ಅಂತಂದ್ರೆ ಟ್ಯಾನ್ ಅದ ರೀ, ಟ್ಯಾನ್ ಟೀಟಾ ಅದ, ಇಲ್ಲಿ ಸೈನ್ ಟೀಟಾ ಅದ, ಸೇಮ್ ಅದೇ ಇಲ್ರಿ. ಹಂಗಾದಾಗ ನಾವು ಇದ್ರ ಪ್ರಕಾರ ನಾವು ಮಾಡಿದ್ರೆ ಡೈರೆಕ್ಟಾಗಿ ಏನಾಗುತ್ತೆ ಹೇಳ್ರಿ, ಇಲ್ಲಿ ಏನಾಗುತ್ತೆ ರೀ, ಟ್ಯಾನ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ ಈಕ್ವಲ್ ಟು ಕೆ ಡಿವೈಡೆಡ್ ಬೈ 1 ಆಗುತ್ತೆ. ಹೌದಾ? ಓಕೆ, ಈಗ ನಾವು ಟ್ಯಾನನ್ನು ಹೆಂಗೆ ಬರಿತೀವಿ ಅಂತಂದ್ರೆ ಇದನ್ನು ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ. ಹೌದಾ? ಟ್ಯಾನನ್ನು ನಾನು ಬರ್ತೀನಿ. ಆಮೇಲೆ ಈ ಕಡೆ ಏನು ಉಳಿದೈತೆ ನಮ್ಮದು, ಒಂದು ಸೈನ್ ಟೀಟಾ ಕೆಳಗಡೆ ಉಳಿದೋದಿಲ್ಲ ರೀ, ಅದನ್ನು ನಾನು ಇಲ್ಲಿ ಬರಿತೀನಿ. ಓಕೆ, ಈಕ್ವಲ್ ಟು ಕೆ ಡಿವೈಡೆಡ್ ಬೈ 1 ಅಂದಾಗ ನಮಗಿಲ್ಲಿ ಏನು ಉಳಿತು ರೀ, ಈ ಸೈನ್ ಟೀಟಾ ಹೋಯಿತು. 1 ಬೈ ಕಾಸ್ ಅಂದರೆ ಏನು ರೀ, ಸೆಕ್. ಹೌದಾ? 1 ಬೈ ಕಾಸ್ ಅಂದರೆ ಸೆಕ್ ಟೀಟಾ ಈಕ್ವಲ್ ಟು ಇಲ್ಲಿ ಏನು ಓದೈತಿ, ಕೆ. ಅಂದ್ರೆ ವಾಟ್ ಈಸ್ ದ ಕೆ ವ್ಯಾಲ್ಯೂ ಅಂತಂದ್ರೆ ಸೆಕ್ ಟೀಟಾ. ಎಷ್ಟು ರೀ, ಸೆಕ್ ಟೀಟಾವನ್ನು ಬರಲಿಲ್ಲ. ಓಕೆ, ಅಂದ್ರೆ 1 ಬೈ ಕಾಸ್ ಈಕ್ವಲ್ ಟು ಸೆಕ್. ಸ್ವಲ್ಪ ಟ್ರಿಗ್ನೋಮೆಟ್ರಿ ಮೇಲೆ ಭಾಳಷ್ಟು ಎಫರ್ಟನ್ನು ಹಾಕಬೇಕಾಗತ್ತೆ. ಓಕೆ, ಒಂದು ಕ್ವಶನ್ ಇರೋದು, ಜಾಸ್ತಿ ಇರೋಂಗಿಲ್ಲ. ನೆಕ್ಸ್ಟ್ ಕ್ವಶನನ್ನು ನೋಡಿರಿ, 31ನೇ ಪ್ರಶ್ನೆಯನ್ನು ನೋಡಿರಿ. ಎಕ್ಸಾಮಿನೇಷನ್ 40% ಆಫ್ ಸ್ಟೂಡೆಂಟ್ ವಾಸ್ ಫೇಲ್ಡ್ ಇನ್ ಇಂಗ್ಲೀಷ್. ಓಕೆ, ಇಂಗ್ಲೀಷಲ್ಲಿ 40% ಫೇಲು, 20% ಫೇಲ್ಡ್ ಇನ್ ಮ್ಯಾಥ್ಸ್, 20% ಮ್ಯಾಥ್ಸ್ ಒಳಗೆ ಫೇಲು, 10% ಆಫ್ ಸ್ಟೂಡೆಂಟ್ ಫೇಲ್ಡ್ ಇನ್ ಬೋತ್ ಸಬ್ಜೆಕ್ಟ್, ಎರಡೂ ಸಬ್ಜೆಕ್ಟಲ್ಲಿ ಫೇಲ್ ಆದಷ್ಟು 10%. ಹಾಗಾದ್ರೆ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಪಾಸ್ಡ್ ಸ್ಟೂಡೆಂಟ್? ಓಕೆ, ಪಾಸ್ ಆದವ್ರು ಎಷ್ಟು? ಈ ಫಸ್ಟಿಗೆ ನಾನು ಇದನ್ನು ವೆನ್ ಡಯಾಗ್ರಾಮ್ ಮುಖಾಂತರ ಬರೀತೀನಿ. ಓಕೆ, ಇವು ಎರಡು ಸಬ್ಜೆಕ್ಟ್ಗಳು. ಒಂದು ಯಾವುದ್ರಿ, ಇದು ಇಂಗ್ಲೀಷು, ಇದು ಮ್ಯಾಥ್ಸು. ಓಕೆ, ಇಲ್ಲಿ ನಮಗೆ ಎರಡೂ ಕಡೆ ಅಂತಂದಾಗ ಇಲ್ಲಿ ಮಿಡಲಲ್ಲಿ ನಮ್ದು ಏನು ಬರುತ್ತೆ ರೀ, 10% ಬರುತ್ತೆ. ಹಾಗಾದ್ರೆ ಈಗ ಮ್ಯಾಥ್ಸಲ್ಲಿ ಟೋಟಲ್ ಎಷ್ಟು ಫೇಲ್ ಆಗ್ಯಾರ ರೀ, ಫೇಲ್ ಆದವ್ರು ಮಾಡತ್ತೇನೆ 20. ಆಲ್ರೆಡಿ ಈ ಸರ್ಕಲ್ನಾಗ 10 ಅದ, ಅಂದ್ರೆ ಇನ್ನು 10 ಬರೆದ್ರೆ ಈ ಸರ್ಕಲ್ ಕೂಡಿಸಿದ್ರೆ ನಮಗೆ 20 ಆಯಿತು. ಹೌದಾ? ನೆಕ್ಸ್ಟ್ ಅದೇ ರೀತಿ ಈಗ ಇಂಗ್ಲೀಷಲ್ಲಿ ಟೋಟಲ್ 40 ಅದ, ಈ 10 ಆಲ್ರೆಡಿ ಈ ಸರ್ಕಲಾಗಿ ಬರುತ್ತೆ, ಇನ್ನು ಓದೋರೆಷ್ಟು 30. ಇದೇನು ರೀ, ಟೋಟಲ್ ಫೇಲ್ ಆದವರು ಎಷ್ಟಾಯ್ತು ರೀ, 30 + 10 + 10 ಅಂದರೆ ಎಷ್ಟಾಯಿತು, 50% ನಮ್ಮದು ಫೇಲ್ ಆಯಿತು. ಅಂದಾಗ 50% ಫೇಲ್ ಅಂದರೆ ಎಷ್ಟು, ಪಾಸಿಂಗ್ ಕೇಳ್ಯಾರಂತಂದ್ರೆ ಅಂದರೆ ಉಳಿದವರು 100ರಾಗ 50% ತೆಗೆದ್ರೆ ಈಗ ಉಳಿದದ್ದು ಎಷ್ಟು, 50% ಈಸ್ ದಿ ಪಾಸ್ಡ್ ಸ್ಟೂಡೆಂಟ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಈ ರೀತಿ ಬಹಳಷ್ಟು ಸಿಂಪಲ್ ಅದ, ನಿಮ್ಗೆ ಅರ್ಥ ಮಾಡಿಸಿ ಡ್ರಾಯಿಂಗ್ ಹಾಕಿ ನಿಮ್ಗೆ ಹೇಳಿದ್ದೀನಿ. ಇನ್ನು 32nd ಕ್ವಶನ್. ಓಕೆ, ಇಲ್ಲಿ ಮ್ಯಾನ್ ಟ್ರಾವೆಲ್ ಫ್ರಮ್ ದ ಎ ಪಾಯಿಂಟ್ ಟು ಬಿ ಪಾಯಿಂಟ್, ಎದಿಂದ ಬಿವರೆಗೂ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ತಿರುಗಾಡ್ತಾನೆ. ರೇಟ್ ಆಫ್ ಸ್ಪೀಡ್ ಆಫ್ ಏನಂದ್ರೆ 25 km/h ಆ್ಯಂಡ್ ವಾಕ್ಡ್ ಬ್ಯಾಕ್, ಅಲ್ಲಿಂದ ನಡ್ಕೊತ ಬಂದ್ರೆ 4 km/h ಬರ್ತಾನೆ. ಹೋಲ್ ಜರ್ನಿ ಟುಕ್ಸ್ 5 hours 48 minutes. ಓಕೆ, 48 minutes, 5 ಗಂಟೆ 48 ನಿಮಿಷಗಳಲ್ಲಿ ಅವನು ಏನು ಮಾಡ್ತಾನೆ, ಹೋಗಿ ಬರ್ತಾನೆ. ಇಲ್ಲಿ 5 ಗಂಟೆ ಅದಲ್ರಿ, 1 ನಿಮಿಷ. ಓಕೆ, ಡೀಟೇಲ್ಸ್ಗಳು ಅವ್ರಿಗೆ ಕೇಳ, ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ಓಕೆ, ಡಿಸ್ಟೆನ್ಸ್ ಅಂದಾಗ ನಮಗೆ ಏನೇನು ಅದ ರೀ ಅಂತಂದ್ರೆ ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತ ನಾವು ಬರಿತೀವಿ. ಓಕೆ, ಈಗ ನಮಗೆ ಕೊಟ್ಟಂತಹ ಒಂದು ಒಂದೇದು ಡಿಸ್ಟೆನ್ಸ್ ಗೊತ್ತಿಲ್ಲ ನನಗೆ, ಅದರ ವೇಗ ಮಾತ್ರ 25 ಅದ. ಅದೇ ರೀತಿ ಪ್ಲಸ್ ಸೆಕೆಂಡ್ ಟೈಮ್ ಬರುವಾಗಿಂದ ಎಷ್ಟು ಅದ ರೀ, ಅದು ಕೂಡ 4 ಅದ. ಇದು ಎಲ್ಲ ಕೂಡ ಎಷ್ಟಾಗುತ್ತೆ ರೀ, 5.8 ಆಗುತ್ತೆ. ಓಕೆ, ಅದು ಟೋಟಲ್ಲು ಟೈಮ್. ಈಗ ಇದ್ರದ್ದು ಎಲ್ ಸಿ ಎಮ್ ತೆಗೆದಾಗ ನಮ್ದು ಏನಾಯ್ತು ರೀ, ಈ ಕಡೆ ಟೋಟಲ್ ಎಲ್ ಸಿ ಎಮ್ ಎಷ್ಟಾಗುತ್ತೆ ರೀ, 100 ಆಗುತ್ತೆ. ಈ ಟೋಟಲಾಗಿ 25 × 4 ಅಂದ್ರೆ 29 ಡಿ ಈಕ್ವಲ್ ಟು 5.8. ಈ 100 ಈ ಕಡೆ ಬಂದರೆ ಏನಾಗುತ್ತೆ ರೀ, 29 ಡಿ ಈಕ್ವಲ್ ಟು 5.8 × 100 ಅಂತಂದರೆ ಎಷ್ಟಾಯ್ತು ರೀ,
580 ಆಯಿತು ಅಂತಂದಾಗ ಓನ್ಲಿ ನಮಗೆ ಡಿ ಅಂತಂದಾಗ 580 ಡಿವೈಡೆಡ್ ಬೈ 29 ಅಂತಂದಾಗ ಇದು ಒಂದಲೇ ಇದು ಎರಡರಲ್ಲೇ ಅಂದ್ರೆ ಮುಂದೊಂದು 0 ಅಂದರೆ ಡಿಸ್ಟೆನ್ಸ್ ಎಷ್ಟದ ರೀ ಇಬ್ಬರ ನೋಡು 20 ಕಿಲೋಮೀಟರ್ಗಳಷ್ಟು ಡಿಸ್ಟೆನ್ಸ್ ಅದು. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಓಕೆ, ಡನ್. ಓಕೆ, ನೆಕ್ಸ್ಟ್ ಇಲ್ಲಿ ಏನದ, ಇಫ್ 9 ಬುಕ್ಸ್ ಆರ್ ಪರ್ಚೇಸ್ಡ್ ಅಟ್ ದ 18 rupees ಸೋಲ್ಡ್ ಅಟ್ 20 rupees, ವಾಟ್ ಈಸ್ ದ ಪ್ರಾಫಿಟ್? ನೋಡಿರಿ, 18 ರೂಪಾಯಿಗೆ ತೊಗೊಂಡು 20 ರೂಪಾಯಿಗೆ ಮಾರ್ಯಾನ, ಲಾಭ ಎಷ್ಟಾಗೈತಿ? 2 ರೂಪಾಯಿ. ಎಷ್ಟಕ್ಕೆ? 18 ರೂಪಾಯಿ 2 ರೂಪಾಯಿ ಲಾಭ ಆದ್ರೆ 100ಕ್ಕೆ ಎಷ್ಟು ಅಂದಾಗ 2 ಒಂದಲೇ 2 ಒಂಬತ್ತಲೆ ಅಂದ್ರೆ 100 ಡಿವೈಡೆಡ್ ಬೈ 9 ಅಂತಂದಾಗ ಎಲ್ಲಿ ಕೂಡ ಸಿಂಪ್ಲಿಫಿಕೇಷನ್ ಆಗೋದಿಲ್ಲ. ಇದನ್ನು ನಾವೇನು ಮಾಡಬೇಕು? ಫ್ರ್ಯಾಕ್ಷನ್ ಒಳಗೆ ಇರಬೇಕು. 11:1/9 ಇದು ನಮ್ಮದು ಏನು ಪ್ರಾಫಿಟ್ ಆಗಿತ್ತು, ಪರ್ಸೆಂಟೇಜ್. ಡನ್. ಓಕೆ, 33 ಆಯಿತು. 34ನೇ ಇದು ಕೂಡ ಬಹಳಷ್ಟು ಕ್ವಶನ್ಗಳನ್ನು, ಇದು ಕೂಡ ಈಸಿ ಅದ ರೀ. ಯಾರು ಮಾಡ್ತೀರಿ ನೋಡೋನು ಕಮೆಂಟ್ ಮುಖಾಂತರ ಡೀಟೇಲಾಗಿ ನನಗೆ ವಾಟ್ಸಪ್ ಮಾಡಬೇಕು. ಒಂದು ಯಾವ ನಂಬರ್ಗೆ? ಈ ನಂಬರ್ಗೆ ಯಾರು ಬೇಕಾದರೂ ವಾಟ್ಸಪ್ ಮಾಡ್ಬೋದು ಅಥವಾ ಕಮೆಂಟ್ ಮುಖಾಂತರ ನಿಮ್ಮದು ಉತ್ತರಗಳನ್ನು ಕಳಿಸ್ರಿ. ಓಕೆ, ಅಂದ್ರೆ ಎಲ್ಲ ನಾನು ಮಾಡಿದ್ರೆ ನೀವೇನು ಮಾಡೋರು? ಓಕೆ, ಡನ್. ಇದ್ರ ಆನ್ಸರು ಬೇಕಾದ್ರೆ ಹೇಳ್ತೀನಿ, 1/8 ಬರಬಹುದು. ಓಕೆ, ಡನ್. 35ನೆಯ ಪ್ರಶ್ನೆಯನ್ನು ನೋಡಿರಿ. 3 ಕ್ಯೂಬ್ಸ್ ವ್ಯಾಲ್ಯೂಮ್ಸ್ 1 cm ಕ್ಯೂಬ್, ಆಮೇಲೆ 216, 512 ಇವು ಮೂರು ಬೇರೆ ಬೇರೆ ವ್ಯಾಲ್ಯೂಗಳನ್ನು ಹೊಂದಿದ್ದು ಅವುಗಳನ್ನ ಮೆಲ್ಟೆಡ್ ಅಂದರೆ ಅವನ್ನ ಕುದಿಸ್ತಾರೆ, ಅಂದರೆ ಮೆಲ್ಟ್ ಮಾಡಿ ಕರಗಿಸ್ತಾರೆ. ಕರಗಿಸಿ ಒಂದು ಹೊಸ ಕ್ಯೂಬನ್ನು ರೆಡಿ ಮಾಡ್ತಾರೆ. ಅದ್ರದ್ದು ಡಯಾಗೋನಲ್ ಎಷ್ಟು ಅಂತ ಕೇಳಿ. ಓಕೆ, ಡಯಾಗೋನಲ್ ಅಂದರೆ ಕರ್ಣ. ಓಕೆ, ಇದ್ರದ್ದು ಫಸ್ಟಿಗೆ ನಾವು ಈಗ ನಾರ್ಮಲ್ಲಾಗಿ ವ್ಯಾಲ್ಯೂಮ್ ಅಂತಂದರೆ ಏನು ಮಾಡ್ತೀರಿ? ಎ ಕ್ಯೂಬ್ ಅಂತೀವಿ ನಾವು. ಓಕೆ, ಎ ಕ್ಯೂಬ್ ಅಂದಾಗ ಇಲ್ಲಿ 3 ಬೇರೆ 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 ಅದಾವೆ. ಬೇರೆ ಬೇರೆ ಇದ್ದಾಗ ನಾವು ಅವುಗಳನ್ನ ಕೂಡಿಸ್ತೀವಿ. ಓಕೆ, ಫಸ್ಟಿಗೆ ನಾವು ಆಮೇಲೆ ಇಲ್ಲಿ ಡಯಾಗೋನಲ್ ಅಂತಂದ್ರೆ ಅದ್ರ ಫಾರ್ಮುಲಾ ಏನದ ರೀ? A√3 ಅದ. ಇಲ್ಲಿ ನಮ್ಮದು ಏನದ ಅಂತಂದ್ರೆ ವ್ಯಾಲ್ಯೂಮ್ ಅಂದರೆ ಈ 3 ನಾನು ಕೂಡಿಸ್ಬೇಕು. ಫಸ್ಟಿಗೆ ಎಷ್ಟೆಷ್ಟು ಅದಾವೆ ರೀ? 1 ಅದ, ಪ್ಲಸ್ 216 ಅದ, ಆಮೇಲೆ 512 ಅದ. ಇದನ್ನೆಲ್ಲ ಕೂಡಿಸಿದ್ರೆ ಏನಾಯ್ತು ರೀ? ಎ ಕ್ಯೂಬ್ ಅಂತೀವಿ. ಹೌದಾ? ಎ ಕ್ಯೂಬ್. ಅದೇ ರೀತಿ ಎ ಕ್ಯೂಬ್ ಮೀನ್ಸ್ ಎಷ್ಟಾಯ್ತು ರೀ? 729. ಅಂದ್ರೆ ಎ ಕ್ಯೂಬ್ ಅಂತಂದರೆ 729 ಅಂದರೆ ಯಾವುದು? 9 ಕ್ಯೂಬ್ ಅಂದರೆ ಎ ಈಕ್ವಲ್ ಟು ಎಷ್ಟಾಯಿತು? 9 ಆಯಿತು. ಅಂದಾಗ ನಮಗೀಗ ಡಯಾಗೋನಲ್ ಡಿ ಈಕ್ವಲ್ ಟು ಎ ಅಂದರೆ ಎಷ್ಟದ? 9√3 ನಮ್ಮದು ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಡನ್. ಓಕೆ, 36ನೇ ಪ್ರಶ್ನೆಯನ್ನು ನೋಡಿರಿ. ಚಿತ್ರಗಳ ಮೇಲೆ ಅದ ಹಿಡನ್ ಆಪ್ಷನ್ ಫಿಗರ್, ಅಂದ್ರೆ ಅಲ್ಲಿ ಅಡಗಿರುವ ಚಿತ್ರವನ್ನು ಹುಡುಕಿ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಫಸ್ಟಿಗೆ ಈ ಚಿತ್ರವನ್ನು ನೋಡಬೇಕು. ಈ ಚಿತ್ರ ಯಾವ ಒಂದು 4 ಆಪ್ಷನ್ಗಳಲ್ಲಿ ಅಡಗಿರಬಹುದು ಅಂತೇಳಿ ಹೇಳಿದ್ದಾರೆ. ಓಕೆ, ಯಾವುದರಲ್ಲಿ ಈ ಚಿತ್ರ ಕಾಣುತ್ತೀರಿ ಅಂತಂದಾಗ ಡೈರೆಕ್ಟಾಗಿ ನೀವು ನೋಡಿದ್ರೆ ಈ ಸೆಂಟರ್ ಪಾಯಿಂಟ್ ಇರುವಂಥದ್ದು ಈ 2ನೇ ಆಪ್ಷನ್ ಒಳಗೆ ಒಂದದ. ಹೌದಾ? ಓಕೆ, ನೆಕ್ಸ್ಟು 37ನೇ ಪ್ರಶ್ನೆಯನ್ನು ನೋಡಿರಿ. ಇಲ್ಲಿ ಕೊಟ್ಟಂತಹ ಒಂದು ಸಿರೀಸ್ ಕೊಟ್ಟಿದ್ದಾರೆ. ಇಲ್ಲಿ ಏನಾಗೈತೆ ಅಂತಂದಾಗ ನೆಕ್ಸ್ಟ್ ಅಲ್ಲಿ ಕೊಟ್ಟಂಥದ್ದು ಯಾವುದು ನೋಡಿರಿ. ಇಲ್ಲಿ ಬೇಕಾದ್ರೆ ಕ್ವಶನ್ ಹೋದ್ರೆ ಏನಂದ, ಈಸ್ ದ ಫಾಲೋವಿಂಗ್ ಕ್ವಶನ್ಸ್ ಕನ್ಸಿಸ್ಟ್ 2 ಸೆಟ್ ಆಫ್ ಫಿಗರ್. 2 ಸೆಟ್ ಫಿಗರ್ಸ್, 2 ಚಿತ್ರಗಳನ್ನ ಕೊಟ್ಟಿದ್ದಾರೆ. ಫಿಗರ್ 1, 2, 3, 4 ಇದೇನು 1, 2, 3, 4 ಅದಲ್ಲ. ಪ್ರಾಬ್ಲಮ್ ಸೆಟ್ ವೈಲ್ ಫಿಗರ್ ಎ ಬಿ ಸಿ ಡಿ ದ ಆನ್ಸರ್ ಸೆಟ್. ಇವು ಆನ್ಸರ್ ಸೆಟ್ಗಳಾಗಿರ್ತವೆ. ದೆರ್ ಈಸ್ ಅ ಡೆಫಿನೇಟ್ ರಿಲೇಷನ್ಶಿಪ್ ಬಿಟ್ವೀನ್ ಫಿಗರ್ 1 ಆ್ಯಂಡ್ 2. ಈ 1ನೇ ಚಿತ್ರ ಮತ್ತು 2ನೇ ಚಿತ್ರದ ಏನು ರಿಲೇಟ್ ಅದ ನೋಡಬೇಕು. ಅದೇ ರೀತಿ ಎಸ್ಟಾಬ್ಲಿಷ್ ಸಿಮಿಲರ್ ರಿಲೇಷನ್ಶಿಪ್ ಬಿಟ್ವೀನ್ 3rd ಆ್ಯಂಡ್ 4. ಈ 1ನೇದಕ್ಕೂ 2ನೇದಕ್ಕೂ ಏನು ಲಿಂಕ್ ಅದ ಅಂತೇಳಿ ಇವೆರಡು ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಇದಕ್ಕೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತೇಳಿ ನೋಡಬೇಕು. ಡನ್ನ? ಓಕೆ, ಏನದ ನೋಡಿರಿ ಫಸ್ಟಿಗೆ. ಓಕೆ, ಹಾಂ, ಈಗ ಕೊಟ್ಟಂತಹ ಚಿತ್ರವನ್ನು ನೋಡಿರಿ. ಈ ಕಡೆ ಇದ್ದದ್ದು ನೋಡಿರಿ, ಅವರು ಕೊಟ್ಟಂತಹ ಚಿತ್ರವನ್ನು ಈ ಸೈಡ್ ಇದ್ದದ್ದನ್ನು ಅಪೋಸಿಟ್ ಸೈಡಾಗಿ ಮಾಡಿದ್ದಾರೆ. ಹೌದಾ? ಸರಿ.
ಅಪೋಸಿಟ್ ಸೈಡಲ್ಲಿ ಹಿಂಗೆ ಮಾಡಿದ್ದಾರೆ. ಈಗ ನಮಗೆ ಇಲ್ಲಿ ಮೂರನೇ ಚಿತ್ರ ಏನದ ರೀ, ಹಿಂಗೆ ಮ್ಯಾಲದ, ಹೌದಾ. ನಾವು ಇದನ್ನು ಏನು ಮಾಡಬೇಕು, ಈಗ ಕೆಳಗೆ ಮಾಡಬೇಕು, ಹೌದಾ. ಕೆಳಗಿದ್ದದ್ದು ಎಲ್ಲಿದಾವೆ ರೀ, ಇದು ಹೋಯಿತು, ಇದು ಹೋಯಿತು. ಇನ್ನು ಉಳಿದು ಯಾವುದು, ಬಿ ಮತ್ತು ಸಿ ಅಷ್ಟೇ. ಅದೇ ರೀತಿ ಇಲ್ಲಿ ಕೊಟ್ಟಂತಹ ಒಂದು ಅವರು ಸರ್ಕಲ್ ಕೊಟ್ಟಾರ ನೋಡಿರಿ, ಇಲ್ಲಿ ಒಂದದ, ಆಮೇಲೆ ಇನ್ನೇನು ಇಲ್ಲಿ ಎರಡು ಆಗೈತೆ, ಅಂದ್ರೆ ಈ ಚಿತ್ರದಲ್ಲಿರುವಂತಹ ಇದು ಕೂಡ ಎರಡು ಆಗೈತೆ. ಈಗ ಇಲ್ಲಿ ಏನದ ರೀ, ಇಲ್ಲಿ ಒಂದೇ ಅದ ಚಿತ್ರದೊಳಗೆ, ಆಮೇಲೆ ನಮಗೆ ಏನಾಗಬೇಕು ರೀ, ಇಲ್ಲಿ ಎರಡು ಆಗಬೇಕು. ಎರಡು ಇದ್ದಿದ್ರೊಳಗೆ ಒಂದೇ ಅದ ರೀ, ಯಾವುದು, ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ವೆರಿ ಸಿಂಪಲ್ ಇರುತ್ತೆ. ಬೇಕಾದ್ರೆ ಒಂದೊಂದು ಇದನ್ನು ನೀವು ಮೆನ್ಷನ್ ಮಾಡ್ಕೊಂಡು ನೋಡ್ಬೋದು. ನೆಕ್ಸ್ಟು ಇಲ್ಲಿ ವೆನ್ ಡಯಾಗ್ರಾಮ್ಸ್ ಮೇಲೆ ಕೇಳಿದ್ದಾರೆ ಮತ್ತೊಂದು ಕ್ವಶನ್. ಏನು, ಈ ಮೂರು ಮ್ಯಾಮಲ್ಸ್, ಕೌ, ಕ್ರೌ. ಮ್ಯಾಮಲ್ಸ್ ಅಂದರೆ ಏನು ರೀ, ಯಾವ ಒಂದು ಪ್ರಾಣಿ ಮೊಟ್ಟೆ ಇಡುವುದು ಮತ್ತು ಹಾಲನ್ನು ಉಣಿಸುತ್ತದೆ ಅದು ಮ್ಯಾಮಲ್ಸ್ ಅಂತೀವಿ. ಕೌ ಅಂದರೆ ಆಕಳು, ಕ್ರೌ ಅಂದರೆ ಕಾಗೆಗಳು ಅಂತೀವಿ ನಾವು. ಈ ಮೂರು ಒಂದು ನಾವು ಏನು ಮಾಡಬೇಕು, ಸರ್ಕಲಲ್ಲಿ ನಾವು ಹಾಕಬೇಕು ಅಂತ ಹೇಳಿದ್ದಾರೆ. ಯಾವುದು ಅಂದರೆ ಯಾವ ನಕ್ಷೆಯನ್ನು ಬರಬಹುದು ಅಂತೇಳಿ ಕೇಳಿದ್ದಾರೆ. ಈಗ ಕೊಟ್ಟಂಥದ್ದು ನೋಡ್ರಿ, ಈಗ ಮ್ಯಾಮಲ್ಸ್ ಅಂತ ಬರಿತೀವಿ ನಾವು. ಓಕೆ, ಮ್ಯಾಮಲ್ಸ್ ಅಂದರೆ ರೀ ಹಾಲು ಉಣಿಸುವ ಹಾಗೂ ಮರಿ ಹಾಕುವಂತಹ ಪ್ರಾಣಿಗಳು. ಅಂದ್ರೆ ಇದರಲ್ಲಿ ಆಕಳು ಕೂಡ ಅದೇ ಜಾತಿಗೆ ಬರುತ್ತೆ, ಆದ್ರೆ ಕ್ರೌ ಒಂದು ಕಾಗೆ ಬರಂಗಿಲ್ಲ. ಅಂದ್ರೆ ಇದು ನಮ್ಮದು ಆನ್ಸರ್ ಫೈನಲ್. ಇದು ಎಲ್ಲಿದೆ ರೀ, ಆಪ್ಷನ್ ನಂಬರ್ 2ರಲ್ಲಿ ಅದ. ಓಕೆ, ನೆಕ್ಸ್ಟು 39th ಕ್ವಶನ್ ಏನದ ನೋಡ್ರಿ, ಗೀತಾ ವಾಕ್ 6 ಮೀಟರ್ ಟುವರ್ಡ್ಸ್ ನಾರ್ತ್. ಈ ರೀತಿ ಕೊಟ್ಟಾಗ ನಮಗೆ ಡೈರೆಕ್ಷನ್ಸ್ ಹಾಕಬೇಕು. ಇದು ನಾರ್ತು, ಇದು ಸೌತು, ಇದು ಈಸ್ಟು, ಇದು ವೆಸ್ಟು. ಓಕೆ, ಈಗೇನು ಹೇಳ್ಯಾರ, ಗೀತಾ ಅವ್ರು ಏನು ಮಾಡ್ಯಾರ, 6 ಮೀಟರ್ಗಳಷ್ಟು ಉತ್ತರಕ್ಕೆ ಕ್ರಮಿಸಿ. ನೆಕ್ಸ್ಟು ಇಲ್ಲಿ ಈ ಕಡೆ ಹೋತಂದ್ರೆ ಅವರ ಬಲಗಡೆ ಈ ಕಡೆ, ಎಡಗಡೆ ಈ ಕಡೆ. ಓಕೆ, ಇಲ್ಲಿ ಹೋಗಿ ಏನು ಮಾಡ್ಯಾರ, ದೆನ್ ದ ಶಿ ಟರ್ನ್ಸ್ ಲೆಫ್ಟ್. ಇವರ ಎಡಕ್ಕೆ ತಿರುಗಿ, ಈ ಕಡೆ ಎಡಕ್ಕೆ ತಿರುಗಿ 8 ಕಿಲೋಮೀಟರ್ಗಳಷ್ಟು ನಡೆದರು. ಮತ್ತೇನಾಗುತ್ತೆ, ಈ ಕಡೆ ರೈಟ್ ಆಗುತ್ತೆ, ಈ ಕಡೆ ಲೆಫ್ಟ್ ಆಗುತ್ತೆ. ಮತ್ತು ಶಿ ಟರ್ನ್ಸ್ ಲೆಫ್ಟ್ ವಾಕ್ಸ್ 6 ಮೀಟರ್ಸ್. ಇಲ್ಲಿಂದ ಇಲ್ಲಿಗೆ ಮತ್ತವರು 6 ಕಿಲೋಮೀಟರ್ಗಳಷ್ಟು ಇಲ್ಲಿ ಸ್ಟಾಪ್ ಆದರು. ನೆಕ್ಸ್ಟ್ ಏನು, ಹೌ ಫಾರ್ ಸಿ ನೌ ಫ್ರಾಮ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಇದು ಸ್ಟಾರ್ಟಿಂಗ್ ಪಾಯಿಂಟು. ಈಗ ಇಲ್ಲಿ ಬಂದು ನಿಂತಿದ್ದು ಇವರು ಇಲ್ಲಿ, ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಅದ ಅಂತಂದ್ರೆ ಇಲ್ಲಿ ಎಷ್ಟು ಇರುತ್ತಲ್ಲ ಅಲ್ಲೇ ಅಷ್ಟನ್ನು ಇರಬೇಕು, ಅಂದ್ರೆ 8 ಕಿಲೋಮೀಟರ್. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಡೈರೆಕ್ಷನ್ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಓಕೆ, 40ನೇ ಪ್ರಶ್ನೆಯನ್ನು ನೋಡ್ರಿ, ಬ್ಲಡ್ ರಿಲೇಷನ್ ಮೇಲೆ ಅದ. ಕಿವ್ ಇಸ್ ದಿ ಮದರ್ ಆಫ್ ಆರ್ ಆ್ಯಂಡ್ ಪಿ. ಅಂದ್ರೆ ಕಿವ್ ಅವರು ಏನಾಗಿತ್ತು ಅಂತಂದ್ರೆ ಆರ್ ಮತ್ತು ಪಿ ಅವರಿಗೆ ಏನಾಗ್ಯಾರ ಅಂತಂದ್ರೆ ತಾಯಿ ಆಗ್ಯಾರ, ಹೌದಾ, ತಾಯಿ ಆಗ್ಯಾರ. ಹಂಗಾದ್ರೆ ನೆಕ್ಸ್ಟ್ ಆರ್ ಈಸ್ ದಿ ಓನ್ಲಿ ಸನ್ ಆಫ್ ಎಸ್. ನೋಡ್ರಿ, ಆರ್ ಇದ್ದವರು ಎಸ್ ಅವರಿಗೆ ಒಬ್ಬ ಮಗ ಅಂತ. ಅಂದ್ರೆ ಇವ್ರಿಗೆ ಮಗ ಅಂದ್ರೆ ಇವ್ರಿಗೆ ಏನಾಗ್ತಾರೆ, ಇವ್ರಿಗೆ ಅಪ್ಪ ಆಗ್ತಾನೆ. ಅದ್ರ ಕಿವ್ ಅವರಿಗೆ ಏನಾಗ್ತಾರೆ, ಎಸ್ ಅವರು ಇವರಿಗೆ ತಂದೆ ಆಗ್ತಾರೆ. ಇವರಿಗೆ ಇವನು ಏಕೈಕ ಪುತ್ರ ಅಂತಂದಾಗ ಇವರು ಉಳಿದವರು ಪುತ್ರಿ ಆಗಲೇಬೇಕು. ಓಕೆ, ಅವ್ರು ಕೇಳಿದ್ದೇನು, ಪಿ ರಿಲೇಟೆಡ್ ಟು ಆರ್. ಪಿ ಅವರು, ಇವರು ಯಾರು, ಈ ಪಿ ಅವರು ಆರ್ ಅವರಿಗೆ ಏನಾಗಬೇಕು, ಏನಾಗ್ತಾರೆ, ಪಿ ಅವರು ಆರ್ ಅವರಿಗೆ ಏನಾಗ್ತಾರೆ, ಪಿ ಅವರು ಸಿಸ್ಟರ್ ಆಗಬೇಕಿಲ್ಲ. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಬ್ಲಡ್ ರಿಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಡನ್. 40ನೇ ಪ್ರಶ್ನೆಯನ್ನು ಮುಗಿಸಿದ ನಂತರ 41ನೇ ಪ್ರಶ್ನೆಗೆ ಯಶಸ್ವಿಯಾಗಿ ಮುಂದುವರಿಯೋಣ. ಓಕೆ, ಡನ್. ಇಲ್ಲಿ ಕೊಟ್ಟಂತಹ ಒಂದು ಇಂಟರ್ಚೇಂಜಸ್ ಮಾಡಿದಾಗ ಯಾವಾಗ 108 ಬರುತ್ತೆ ಅಂತೇಳಿ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಅವರು ಕೊಟ್ಟಂತಹ ಒಂದು ನಾವು ಬರ್ಕೋಬೇಕು. ಆಮೇಲೆ ಯಾವ ಒಂದು 2 ಸಂಖ್ಯೆಗಳನ್ನು ಚೇಂಜ್ ಮಾಡಿದರೆ ಅಡ್ಜಸ್ಟ್ ಆಗುತ್ತಾ ಅವುಗಳು ಮಾತ್ರ ಆಗ್ತವೆ, ಇಲ್ಲಾಂದರೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿರಿ, ಈ ಜಾಗದಾಗ 6 ಇದ್ದದ್ದು 36 6ರಲ್ಲೇ ಮಾತ್ರ ಹೋಗುತ್ತೆ ಮತ್ತು 18ಲೇ ಮಾತ್ರ ಹೋಗುತ್ತೆ. ಹಾಗಾದ್ರೆ 6 ಮತ್ತು 18 ಚೇಂಜ್ ಮಾಡ್ಬೋದು ನಾನು. ಇಲ್ಲಿಗೆ ಅಂದರೆ 6 ಮತ್ತು 18 ಆಪ್ಷನ್ ಆಗೈತಿ, ಇದೇ ಆನ್ಸರ್. ಒಂದು ಸಲ ಚೆಕ್ ಮಾಡ್ತೀನಿ ನೋಡಿರಿ. 24 + 96 - 36 ಡಿವೈಡೆಡ್ ಬೈ 18 × 6. ಈಗ ಫಸ್ಟಿಗೆ ನಾನು ಇದನ್ನು ಮುಗಿಸ್ಬೋತೀನಿ.
18 ಎರಡಲೇ ಎಷ್ಟು ರೀ 36. 2 ಇಂಟು 6 ಅಂತಂದರೆ ಎಷ್ಟಾಯ್ತು ರೀ 12 ಆಯಿತು. 12 ಮೈನಸ್ ಈ ಕಡೆ 96 ಪ್ಲಸ್ 24 ಅಂತಂದ್ರೆ ಇದು ಟೋಟಲ್ ಆಗಿ ಎಷ್ಟು ಬಂತು 108 ಬಂದೇ ಬರುತ್ತೆ. ಇಲ್ಲಿ ಕೂಡ ಅಷ್ಟೇ. ಆಪ್ಷನ್ ನಂಬರ್ ಡಿ ಈಸ್ ಕರೆಕ್ಟ್. ಈ ರೀತಿ ನಾವು ಡಿವೈಡೆಡ್ ಬೈ ಎಲ್ಲದರ ಮ್ಯಾಕ್ಸಿಮಮ್ ಆಗಿ ಅಲ್ಲೇ ಚೆಕ್ ಮಾಡಬೇಕು. ಓಕೆ, 42ನೇ ಪ್ರಶ್ನೆಯನ್ನು ನೋಡಿ, ಯಾವುದು ಒಂದು ಡಿಫ್ರೆಂಟ್ ಆಗಿದೆ. ಇಲ್ಲಿ ಕೊಟ್ಟಂತಹ ಒಂದು ಹೊರಗಡೆ ಇರುವಂತಹ ತ್ರಿಭುಜವನ್ನು ಇಲ್ಲಿ ಒಳಗಡೆ ಇಟ್ಟಾರೆ, ಹೌದಾ. ಅದೇ ರೀತಿ ನಮ್ಮದಿಲ್ಲಿ ಹೊರಗಡೆ ಇರುವಂತಹ ಚೌಕವನ್ನು ಇಲ್ಲಿ ಒಳಗಡೆ ಇಟ್ಟಾರೆ, ಚೌಕ ಅಥವಾ ಆಯತ. ಈಗ ನಮಗೆ ನೆಕ್ಸ್ಟ್ ಏನಾಗಬೇಕು ಹೇಳ್ರಿ, ಹೊರಗಡೆ ಇರುವಂತಹ ಒಂದು ಚಿತ್ರ ಒಳಗಡೆ ಇರಬೇಕು, ಹೊರಗಡೆ ಇರುವಂತಹ ಚಿತ್ರ ಒಳಗಡೆ ಇರಲೇಬೇಕು. ಹೊರಗೆ ಬೇಕಾದಿರಲಿ ಹೊರಗೆ, ಆದ್ರೆ ಇಲ್ಲಿ ಹೊರಗಿರುವಂಥದ್ದು ವೃತ್ತವಾಗಿರಬೇಕು. ಇಲ್ಲಿ ಐತೇನು ಇಲ್ಲ ಅಂದ್ರೆ 4ನೇ ಆಪ್ಷನ್ನು ಮಿಸ್ಟೇಕ್ ಅದ, ಆ ಸೆಟ್ಟಿಗೆ ಅದು ಹೊಂದಂಗಿಲ್ಲ. ಓಕೆ, 42ನೇ ಕ್ವಶನ್ ಮುಗೀತು. 43ನೇ ಪ್ರಶ್ನೆಯನ್ನು ನೋಡಿರಿ, ವಿಚ್ ಫಿಗರ್ ಈಸ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್. ಈ ಗ್ರೂಪಿಗೆ ಲಾಸ್ಟ್ ಏನು ನೋಡಿದ್ರೆ ಅದೇ ರೀತಿ ಕ್ವಶನ್ ಅದ ರೀ. ಇದ್ರ ಒಳಗೆ ಯಾವುದು ಗ್ರೂಪಿಗೆ ಹೋಗೋಂಗಿಲ್ಲ. ಎರೋ ಮಾರ್ಕ್ಸು ಎ, ಸಿ ಮತ್ತು ಡಿಗಳಲ್ಲಿ ಎರೋ ಮಾರ್ಕ್ಸ್ಗಳನ್ನು ನೋಡಿರಿ. ಈ ಬಿಯಲ್ಲಿ ಇರುವಂತಹ ಎರೋ ಮಾರ್ಕ್ಸ್ಗಳನ್ನು ನೋಡಿರಿ ಡಿಫ್ರೆಂಟಾಗಿ ಇರುತ್ತೆ, ಅಂದರೆ ಇದು ನಮಗೆ ಗುಂಪಿಗೆ ಸೇರಲ್ಲ. ಓಕೆ, ನೆಕ್ಸ್ಟು 44ನೇ ಕ್ವಶನ್ ಏನದ ರೀ, ಅಲ್ಫಾಬೆಟಿಕಲಿ ಅರೇಂಜ್ ಮಾಡಿರಿ ಅಂತ ಹೇಳ್ಯಾರ. ಇಲ್ಲಿ ಬರುವಂಥದ್ದು ಫಸ್ಟಿಗೆ ನಮಗೇನಾಗುತ್ತೆ ರೀ GOLD ಗೋಲ್ಡ್. ಓಕೆ, ABCD ಹೆಂಗದರಲ್ಲಿ ಹಂಗೆ ನಾವು ಸೆಟ್ಟನ್ನು ನಾವು ಏನು ಮಾಡಬೇಕು, ಹೊಂದಿಸ್ಬೇಕಾಗತ್ತೆ. ಅಂಡರ್ಸ್ಟ್ಯಾಂಡ್ ಆಗತ್ತಲ್ಲ. ಓಕೆ, ಅರೇಂಜ್ಮೆಂಟ್ ಇಲ್ಲಿ ನೋಡಿರಿ, ಲಾಜಿಕಲ್ ಆ್ಯಂಡ್ ಮೀನಿಂಗ್ಫುಲ್ ಆರ್ಡರ್. ಮೀನಿಂಗ್ ಅಂದ್ರೆ ಅದಕ್ಕೊಂದು ಮೀನಿಂಗ್ ಬರಬೇಕು, ಆ ರೀತಿ ನೀವು ಜೋಡಿಸ್ರಿ ಅಂತಂದಾರೆ. ಅಲ್ಫಾಬೆಟಿಕಲಿ ಬೇರೆ, ಇದೇನಂದ ರೀ ಲಾಜಿಕ್ ಆ್ಯಂಡ್ ಮೀನಿಂಗ್ಫುಲ್ ಆರ್ಡರ್, ಮೀನಿಂಗ್ ಬರಬೇಕಾದ್ರೆ ಅಂದಾಗ ನಾವು ಏನು ಮಾಡ್ತೀವಿ ನೋಡಿರಿ, ಈಗ ಅದನ್ನು ಬರಿತೀವಿ. ಏನು ರೀ ಗೋಲ್ಡ್, ಫಸ್ಟಿಗೆ ಗೋಲ್ಡ್ ಅಂತ ಬರೆದು ನೆಕ್ಸ್ಟು ಗೋಲ್ಡ್ ಸ್ಮಿತ್ ಆದಮೇಲೆ ಏನು ಮಾಡ್ತೀವಿ ರೀ, ನೆಕ್ಸ್ಟು ಆರ್ನಮೆಂಟ್ಸ್. ಓಕೆ, ಅಂದರೆ 2, 3, 1 ಎಲ್ಲದ ರೀ ಆಪ್ಷನ್ ನಂಬರ್ ಡಿ. ಅಂದ್ರೆ ಲಾಜಿಕಲ್ ಆಗಿ ವಿಚಾರ ಮಾಡಿಕೊಂಡು ಅದಕ್ಕೊಂದು ಅರ್ಥ ಬರಬೇಕು, ಆ ರೀತಿ ನಾವು ಬರಿತಾ ಹೋಗ್ರಿ ಅಂತ ಹೇಳ್ಯಾರ. ಓಕೆ, ಡನ್. 45ನೇ ಪ್ರಶ್ನೆಯನ್ನು ಅದನ್ನು ಇನ್ನೊಂದು ನೀವು ನೋಡಿರಿ, ಯಾಕಂದರೆ ಈಸಿ ಐತಿ, ನಾನು ಶಾರ್ಟ್ಕಟ್ಟಾಗಿ ನಿಮ್ಗೆ ಹೇಳಿದ್ದು. ಓಕೆ, ಡನ್. ನೆಕ್ಸ್ಟು ಇದು ಕೂಡ ಸಿಟ್ಟಿಂಗ್ ಅರೇಂಜ್ಮೆಂಟ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನದ ರೀ 6 ಮೆಂಬರ್ಸ್ ಅದರ, ಯಾವ ಕಡೆ ಕುಂತಾರೆ ನೋಡಿ, ಸಿಟ್ಟಿಂಗ್ ಅರೌಂಡ್ ದ ರೌಂಡ್ ಟೇಬಲ್ ಫೇಸಿಂಗ್ ದ ಸೆಂಟರ್, ಅಂದ್ರೆ ರೌಂಡ್ ಟೇಬಲ್ ಒಳಗೆ ಕುಂತಾರ. ಎಷ್ಟು ಜನ ಅದ ರೀ 6 ಜನರು ಅದಾರ. ಅವರೆಲ್ಲರೂ ಏನು ಮಾಡ್ಯಾರ ಅಂತಂದಾಗ ಸರ್ಕಲ್ ಸೆಂಟ್ರ್ ಕಡೆ ಈ ವೃತ್ತವಾದ ಇದರಲ್ಲ ಇದ್ರ ಒಳಗೆ ಮುಖ ಮಾಡಿ ಕುಂತಾರೆ. ಫಸ್ಟಿಗೆ ಸಿ ಈಸ್ ಸಿಟೆಡ್ ಬಿಟ್ವೀನ್ ದ ಎ ಆ್ಯಂಡ್ ಬಿ. ಸಿ ಇದ್ದವ ಎಲ್ಲಿ ಕುಂತಾನಂದ್ರೆ ಎ ಮತ್ತು ಬಿಗಳ ಮಧ್ಯದಲ್ಲಿ ಕುಂತಾನೆ. ಓಕೆ, ಸಿ ಅಷ್ಟ ಬರೀ ನೀವು, ಎ ಮತ್ತು ಬಿ ಎಲ್ಲಿ ಬರ್ತಾರೆ ಗೊತ್ತಿಲ್ಲ ನಮಗೆ. ಓಕೆ, ಸಿ ಇಲ್ಲಿ ಬರೀ. ಓಕೆ, ನೆಕ್ಸ್ಟ್ ನಾವು ಏನು ಮಾಡೋಣ, ಆ್ಯಂಡ್ ಫೇಸಿಂಗ್ ಇ. ನೋಡಿರಿ, ಸಿ ಇದ್ದವ ಎಲ್ಲಿ ಕುಂತಾನಂದ್ರೆ ಎ ಮತ್ತು ಬಿಗಳ ಮಧ್ಯೆ ಕುಂತಾನೆ, ಆದ್ರೆ ಅವ ಯಾರು ಅಪೋಸಿಟ್ ಕುಂತಾನ, ಇ ಅಪೋಸಿಟ್ ಕುಂತಾನೆ. ಓಕೆ, ನೆಕ್ಸ್ಟ್ ಏನು ಹೇಳತ್ತಾರ, ಬಿ ಈಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ಟು ಲೆಫ್ಟ್ ದ ಡಿ. ನೋಡಿರಿ, ಯಾರು ಹೇಳತ್ತಾರ ಅವರು, ಬಿ ಈಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ಆಫ್, ನೋಡಿರಿ ಇಮಿಡಿಯೇಟ್ ಲೆಫ್ಟ್ ಆಫ್ ಡಿ ಅಂತಾರೆ. ಯಾರು ಬಿ ಅದರ ಇಮಿಡಿಯೇಟ್ ಅಂತಂದಾಗ ಒಬ್ಬರು ಬಿಟ್ಟು ಅಲ್ಲಿ ಕುಂತಾರ, ಹೌದಾ. ಇಲ್ಲಿ ಡಿ ಬರೆದ್ರೆ ನಾವು ಈ ಕಡೆ ಲೆಫ್ಟ್ ಅಂತಂದಾಗ ಇವನು ಈ ಕಡೆ ರೈಟು, ಈ ಕಡೆ ಲೆಫ್ಟ್ ಅಂತಂದಾಗ ಇಲ್ಲಿ ಬರುತ್ತೆ. ನೆಕ್ಸ್ಟು ಹೂ ಈಸ್ ಫೇಸಿಂಗ್ ಬಿ. ಈಗ ಸಿ ಏನು ಮಾಡ್ಯಾನ್ರಿ ನನಗೆ ಯಾರ್ಯಾರು ನಡು ಕುಂತಾನ ಬಿ ಅಂತೂ ಇಲ್ಲಾಯಿತು. ಈಗ ಉಳಿದದ್ದು ಯಾರು ಎ ಅನ್ನು ನಾವು ಇಲ್ಲಿ ಎ ಮತ್ತು ಬಿಗಳ ಮಧ್ಯದಲ್ಲಿ ಕುಂತಾನಂದ್ರೆ ಎ ಮತ್ತು ಬಿಗಳ ಮಧ್ಯದಲ್ಲಿ ಕುಂತಾನ. ಈಗ ಉಳಿದವ್ರು ಯಾರು ಎಫ್ ಒಬ್ಬರು ಮುಗಿತಾ. ನೆಕ್ಸ್ಟ್ ಹೂ ಈಸ್ ಫೇಸಿಂಗ್ ಎಫ್ ಅವರ ಅಪೋಸಿಟಲ್ಲಿ ಕುಂತವರು ಯಾರು ಕುಂತಾರ್ರಿ? ಎಫ್ ಅವರ ಅಪೋಸಿಟ್ ಯಾರು ಕುಂತಾರೆ? ಈ ಕಡೆ ಇವ್ರ ಅಪೋಸಿಟ್ ಅಂದಾಗ ಇವ್ರ ಅಪೋಸಿಟ್ ಯಾರು ಕುಂತಾರೆ? ಡಿ ಅವರು ಕುಂತಾರೆ. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಓಕೆ, ಸಿಟ್ಟಿಂಗ್ ಅನ್ನೋದು ಭಾಳಷ್ಟು ಈಸಿ ಇರ್ತವೆ, ಮಿಸ್ ಮಾಡಲೇಬಾರ್ದು.
ನೆಕ್ಸ್ಟ್ ಕ್ವಶನು 46ನೆಯ ಪ್ರಶ್ನೆಯನ್ನು ನೋಡಿರಿ. ಇದು ಕೋಡಿಂಗ್ ಡಿಕೋಡಿಂಗ್ ಮೇಲೆ ಅದ. ಓಕೆ, ಏನು ಮಾಡಿದಾರ ಅನ್ನೋದನ್ನು ಫಸ್ಟ್ನೇದು ಒಂದೇದು ಅರ್ಥ ಮಾಡಿಸ್ತೀನಿ. ಅದೇ ರೀತಿ ನೀವು ಆಮೇಲೆ ಅದನ್ನು ಮಾಡಿಕೊಂಡು ನನಗೆ ಆನ್ಸರನ್ನು ನೀವು ಕಮೆಂಟ್ ಮುಖಾಂತರ ಹೇಳಬೇಕು. BLE ಇದು ಏನಾಗೈತೆ ರೀ ನಮಗೆ PEFMC. ಇಲ್ಲಿ ಏನು ಮಾಡ್ಯಾರ ಅಂತಂದ್ರೆ ಈ ಶಬ್ದ ಇದಕ್ಕೆ ಲಿಂಕ್ ಅದ, ಇದು ಇದಕ್ಕೆ ಲಿಂಕ್ ಅದ, ಇದು ಇದಕ್ಕೆ ಲಿಂಕ್ ಅದ, ಕ್ರಾಸಲ್ಲಿ ಅದ ರೀ. ಓಕೆ, ಇಲ್ಲಿ ಏನು ಮಾಡ್ಯಾರ ನೋಡಿರಿ. ಫಸ್ಟಿಗೆ ಇಲ್ಲಿ D ಆದಮೇಲೆ E ಅಂದ್ರೆ +1, O ಆದಮೇಲೆ P +1, ಇದಕ್ಕೂ +1, ಇವು ಆದಮೇಲೆ V. ನೆಕ್ಸ್ಟು B ಆದಮೇಲೆ C ಬರ್ದಾರ, ಆಮೇಲೆ L ಆದಮೇಲೆ M ಬರ್ದಾರ. ಹೌದಾ, ನೆಕ್ಸ್ಟು E ಆದಮೇಲೆ E ಆದಮೇಲೆ F ಈ ಕಡೆ ಎಲ್ಲದಕ್ಕೂ +1 ಮಾಡ್ಯಾರ. ಅದೇ ರೀತಿ ಅವ್ರು ಕೇಳಿದಂತಹ ಶಬ್ದ ಏನು ಕೇಳ್ಯಾರ ಅದಕ್ಕೆ ಆನ್ಸರ್ ಏನು ಬರುತ್ತಾ ನೋಡಿರಿ. ಏನು ಕೇಳ್ಯಾರ CLIQUEಗೆ ಏನು ಕಮೆಂಟ್ ಬರ್ತೈತಿ, ಏನು ಆನ್ಸರ್ ಬರ್ತೈತಿ ನೀವು ಕಮೆಂಟ್ ಮಾಡಿರಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟು. ಡನ್. ಓಕೆ, 46 ಮುಗೀತು. 47ನೇದು ಇದು ಕೂಡ ಬ್ಲಡ್ ರಿಲೇಷನ್ ಮೇಲೆ ಅದ ರೀ. ಏನದ ಅಂತೇಳಿ ನೋಡಿರಿ. W ಇಂಟ್ರಡ್ಯೂಸ್ ಹರ್ ಸೆಲ್ಫ್. W ಏನು ಮಾಡತ್ತಾನ, ಅವ್ರ ಪರವಾಗಿ ಅವರು ಏನು ಮಾಡತ್ತಾನ ಹೇಳ್ಕೊಳತ್ತಾರ. ಟು ಯಾರಿಗೆ? ಯು ಸೇಯಿಂಗ್ ದ್ಯಾಟ್ ಯು ಆರ್ ದ ಡಾಟರ್ ಇನ್ ಲಾ ಆಫ್ ಹಸ್ಬೆಂಡ್ಸ್ ಫಾದರ್ಸ್ ವೈಫ್. ಏನು ಹೇಳ ನೋಡ್ರಿ. ಓಕೆ, ಯಾರು ಹೇಳ್ತಾರೋ W ಅವ್ರದ್ದು. ಓಕೆ, ಆಮೇಲೆ ಈ ಕಡೆ ಇಬ್ಬರ್ತಾರೆ. ಇವ್ರು ಏನು ಹೇಳ್ತಾರೆ, ಯಾರಂತಂದ್ರೆ ಹಸ್ಬೆಂಡ್ಸ್ ಫಾದರ್ಸ್ ವೈಫ್. ಯಾರ್ದು? ಯೂಸ್. ಫಸ್ಟಿಗೆ ಯೂಸ್ ಹಸ್ಬೆಂಡ್. ಓಕೆ, ಈ ಕಡೆ ನೋಡಿರಿ. ಈ ಒಂದು ಹಸ್ಬೆಂಡ್ ಅಂತಂದಾಗ ನಾವು ಡಬಲ್ ಮಾರ್ಕ್ ಹಾಕೋದು, ಏರೋ ಮಾರ್ಕ್ ಹಾಕೋದು. ಯಾರ್ದಿದು? ಯು ಅವರ. ಯೂಸ್ ನೋಡಿರಿ, ಯು ಅವರ ಗಂಡ. ಓಕೆ, ಗಂಡ ಬಾಕ್ಸ್. ಓಕೆ, ಗಂಡ ಅಂತಂದ್ರೆ ಇಲ್ಲಿ ಏನಾಗುತ್ತೆ ರೀ, ಇಲ್ಲಿ W ಅವರ ವೈಫ್. ಇಲ್ಲಿ ಇದೇನಿದಾರಲ್ರಿ, ಯಾರ್ದು? W's ಹಸ್ಬೆಂಡ್. ಇವರಿಬ್ಬರು ಏನದಾರ ರೀ, ಬ್ರದರ್ಸ್. ಹಸ್ಬೆಂಡ್ ಅಂದರೆ ಗಂಡ, ಕನ್ನಡಾಗ ಬರಿತೀನಿ. ಓಕೆ, W's ಹಸ್ಬೆಂಡ್. ಇವರಿಬ್ಬರು ಏನದಾರ ಬ್ರದರ್ಸ್, ಒಬ್ರಿಗೊಬ್ರು. ಆಮೇಲೆ ಏನಾಗೈತೆ ನೋಡ್ರಿ, ಯೂದು ಫಾದರು. ಯಾರ್ದು? ಯು ಅವರ ಫಾದರ್. ಆಮೇಲೆ ಇವ್ರದ್ದು ಯಾರ್ದು? W ಅವರ ಮದರು ಅಂದ್ರೆ ತಾಯಿ ಅದಾರ. ಅಂದ್ರೆ ಇವರಿಬ್ಬರು ತಂದೆ ತಾಯಿಗೆ ಇಬ್ಬರು ಮಕ್ಕಳು ಅದಾರ. ಹೌದಾ, ಇಬ್ಬರು ಮಕ್ಕಳಿಗೆ ಇವರು ಹೆಂಡತಿ ಅಂದ್ರೆ ಇವರಿಬ್ಬರು ಏನದ ರೀ, ಗಂಡ ಹೆಂಡತಿ ಅಂತಂದಂಗೆ. ಇವರಿಬ್ಬರು ಏನ್ರಿ, ಗಂಡ ಹೆಂಡತಿ. ಹೌದಾ, ಅದನ್ನು ಅವರು ಇಂಡೈರೆಕ್ಟಾಗಿ ಇಷ್ಟು ಉದ್ದ ಹೇಳ್ಯಾರ. ಅವ್ರು ಹೆಂಗೆ ಕೇಳ್ತಾರೆ, ಹೌ ಆರ್ ಯು ಆ್ಯಂಡ್ W ರಿಲೇಟೆಡ್. ಯು ಮತ್ತು W ಹೆಂಗೆ ರಿಲೇಟೆಡ್? ಯು ಈಸ್ W's ಹಸ್ಬೆಂಡ್ಸ್ ಬ್ರದರ್ ವೈಫ್. ಹೌದಿಲ್ಲ, ಇವಿದ್ದವ್ರು ಯಾರು? W ಅವರ ಬ್ರದರ್ ಅದಾರಲ್ಲ, ಅವ್ರ ವೈಫ್. W ಏನು ಗಂಡ ಅದಾರಲ್ಲ, ಅವರು ಬ್ರದರ್ಸದು ವೈಫ್. ಮುಗಿದೋಯ್ತು. ಅಂದ್ರೆ ಆಪ್ಷನ್ ನಂಬರ್ A ಈಸ್ ರೈಟ್. ಸ್ವಲ್ಪ ವಿಚಾರ ಮಾಡಬೇಕು, ಅವಸರ ಮಾಡಬಾರ್ದು. ಓಕೆ, ಇದು ಏನಾಗುತ್ತೆ ರೀ 47. ನೆಕ್ಸ್ಟು 48 ಅದ ರೀ. ಇಲ್ಲಿ ಚಿಹ್ನೆಗಳನ್ನು ಚೇಂಜ್ ಮಾಡಬೇಕು. ವೆರಿ ಸಿಂಪಲ್. 12 + 4 × 2. ನೆಕ್ಸ್ಟು ಇಂಟು 6 - 4 - 2. ಇಲ್ಲಿ ಕೊಟ್ಟಂತಹ ಎರಡು ಚಿಹ್ನೆಗಳನ್ನು ನಾವು ಚೇಂಜ್ ಮಾಡಬೇಕು. ಇಲ್ಲಿ ಸ್ವಲ್ಪ ಚೇಂಜ್ ಆಗೈತೆ ರೀ. ಇಲ್ಲಿ ಡಿವೈಡೆಡ್ ಬೈ ಅದ, ಸ್ವಲ್ಪ ಅಲ್ಲಿ ಟೈಪಿಂಗ್ ಒಳಗೆ ಮಿಸ್ಟೇಕ್ ಆಗಿದೆ. ಓಕೆ, ಡನ್. ಇಲ್ಲಿ ಪ್ಲಸ್ ಮೀನ್ಸ್ ನೋಡಿರಿ. ಪ್ಲಸ್ ಮೀನ್ಸ್ ಅಂತಂದಾಗ ಇಲ್ಲಿ ಬರಿತೀನಿ, ಅಲ್ಲಿ ಮಿಸ್ಟೇಕ್ ಆಗಿದೆ. ಪ್ಲಸ್ಸನ್ನು ನಾವು ಯಾವ ರೀತಿ ಬರಿಬೇಕಂತಂದ್ರೆ ಡಿವೈಡೆಡ್ ಬೈ ಅಂತ ಬರಿಬೇಕಂತ. ಓಕೆ, ನೆಕ್ಸ್ಟು ಅದೇ ರೀತಿ ಇಂಟು ಅನ್ನು ಏನಂತ ಬರಿಬೇಕಂದ್ರೆ ಪ್ಲಸ್ ಅಂತ ಬರಿಬೇಕು. ಅದೇ ರೀತಿ ಮೈನಸ್ಸನ್ನು ಏನಂತ ತಿಳ್ಕೊಬೇಕು, ಇಂಟು ಅಂತ ಬರಿಬೇಕು. ಇನ್ನೊಂದು ಓದೋದು ಯಾವುದು? ಡಿವೈಡೆಡ್ ಬೈಯನ್ನು ಮೈನಸ್ ಅಂತ ಬರಿಬೇಕು. ಹೌದಾ, ಅಲ್ಲಿ ಯಾವುದರ ಮೇಲ್ಗಡೆ ಮಿಸ್ಟೇಕ್ ಆಗಿದ್ದು ಇಲ್ಲಿ ಕೆಳಗಡೆ ಬರ್ತೀನಿ ನಾನು. ಹೌದಾ, ಈಗ ಚಿಹ್ನೆಗಳನ್ನು ಚೇಂಜ್ ಮಾಡ್ತೀನಿ. ಏನದ ರೀ? 12, 14,
2 6 4 2 ಇಷ್ಟು ನಮ್ಮದು ನಂಬರ್ಸ್ ಅದಾವ. ಇಲ್ಲಿ ಚಿಹ್ನೆಗಳನ್ನು ಚೇಂಜ್ ಮಾಡ್ತೀವಿ. ಪ್ಲಸ್ ಅಂದರೆ ಏನದ ರೀ? ಪ್ಲಸ್ ಅಂತಂದ್ರೆ ಡಿವೈಡೆಡ್ ಬೈ ಅದ. ಇಂಟು ಅಂದ್ರೆ ಪ್ಲಸ್ ಅದ. ಓಕೆ, ನೆಕ್ಸ್ಟು ಇಂಟು ಅಂದ್ರೆ ಪ್ಲಸ್ ಅದ. ಮೈನಸ್ ಅಂದರೆ ಏನದ ರೀ? ಮೈನಸ್ ಅಂದರೆ ಇಂಟು ಅದ. ಡಿವೈಡೆಡ್ ಬೈ ಇದ್ರೆ ಏನದ ರೀ? ಡಿವೈಡೆಡ್ ಬೈ ಅಂದರೆ ಮೈನಸ್ ಅದ. ಫಸ್ಟಿಗೆ ನಾವು ಈ ಬ್ರಾಕೆಟನ್ನು ಕ್ಲಿಯರ್ ಮಾಡ್ಕೊಂಡು ಓಕೆ ಏನಾಗುತ್ತಾ ನೋಡಿರಿ. ಇಲ್ಲಿ 4 3 12, ಇಲ್ಲಿ ಪ್ಲಸ್ 2 3 2 ಎಷ್ಟಾಯ್ತು ರೀ? 5 ಆಯ್ತಾ? ಪ್ಲಸ್ ಇಲ್ಲಿ 6 4 24 ಮೈನಸ್ 2 ಅಂತಂದರೆ ಎಷ್ಟಾಯ್ತು ರೀ? 6 4 24 ಮೈನಸ್ 2 ಅಂದರೆ ಎಷ್ಟಾಯಿತು? ಟೋಟಲ್ಲು 27 ನಮ್ಮದು ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಡನ್. 49ನೇ ಪ್ರಶ್ನೆ, ಸೀರೀಸ್ ಸರಣಿ ಅದ ರೀ. ಇಲ್ಲಿ ಸರಣಿ ಕೊಟ್ಟಂಥದ್ದು ಏನದ ಅಂತಂದ್ರೆ ಭಾಳಷ್ಟು ಈಸಿ ಅದ ನೋಡಿರಿ. 30 10 5 ಅದ. ಇಲ್ಲಿಂದ ಇಲ್ಲಿಗೆ ಉಲ್ಟಾ ನೋಡ್ಕೊತ ಹೋಗ್ಬೇಕು ನಾವು. ಯಾಕಂದ್ರೆ ದೊಡ್ಡದು ಹಾಕೊತ ಹೆಚ್ಚಾಕೊಂತ ಆ ಕಡೆ ಬಂದದ್ದು. ಈ ಕಡೆ ಹೋದ್ರೆ ನೀವು ಡಿವೈಡೆಡ್ ಮಾಡಬೇಕು. ಈ ಕಡೆ ನೋಡಿರಿ 5 2 10 10 3 30 34 12 5 2 3 ನೋಡಿರಿ. ಇಲ್ಲಿ ಇಂಟು ಏನೇನು ಮಾಡ್ಕೊತ ಬಂದಾರ? ಇಲ್ಲಿ 2 ಮಾಡ್ಯಾರ, ಇಲ್ಲಿ 3 ಮಾಡ್ಯಾರ, 4 ಮಾಡ್ಯಾರ, 5 ಮಾಡ್ಯಾರ. ಅದಕ್ಕಿಂತ ಮುಂಚೆ ನನಗೆ ಇಲ್ಲಿ 5 ಬರೆದ್ರೆ ಅಷ್ಟೇ ಕರೆಕ್ಟ್ ಆಗುತ್ತೆ. 5 1 5 ಅಂದ್ರೆ ಮೊದಲು ಅಲ್ಲಿ ಕ್ವಶನ್ ಮಾರ್ಕ್ ಇದ್ದಲ್ಲಿ ಬರುವಂತಹ ಸಂಖ್ಯೆ ಯಾವುದು? 5. ಇನ್ನು 50ನೆಯ ಪ್ರಶ್ನೆಯನ್ನು ನೋಡಿ. ಅಲ್ಲಿ ಕೊಟ್ಟಂತಹ ನೋಡಿರಿ, ನಾನು 3 ಕ್ವಶನ್ ಪೇಪರ್ಗಳನ್ನು ತೊಗೊಂಡು 3 ಕ್ವಶನ್ಸು ಭಾಳಷ್ಟು ಡಿಫ್ರೆಂಟ್ ಆಗಿದಾವೆ. ಮ್ಯಾಥ್ಸ್ ಆಗಲಿ, ರೀಸನಿಂಗ್ ಆಗಲಿ, ಜಿ ಕೆ ಆಗಲಿ, ಅದೇ ರೀತಿ ಇಂಗ್ಲೀಷ್ ಕ್ವಶನ್ಗಳಂತೂ ಒಂದು ಪ್ಯಾಟರ್ನಲ್ಲಿ ಅವಂತೂ ತೊಗೊಂಡಿರ್ತಾರೆ, ಅವುಗಳಲ್ಲಿ ಚೇಂಜ್ ಆಗಲ್ಲ. ಇಲ್ಲಿ ಏನಾಗ್ತೈತಿ, ಕೆಲವೊಂದು ಟಾಪಿಕ್ ಮೇಲೆ ಎಕ್ಸ್ಟ್ರಾ ಡಬಲ್ ಕ್ವಶನ್ಗಳಿಗೂ ಕೇಳಿದ್ದಾರೆ ನೋಡಿರಿ. ವೆನ್ ಡಯಾಗ್ರಾಮ್ಸ್, ಯುರೋಪ್, ಪ್ಯಾರಿಸ್, ಫ್ರಾನ್ಸ್ ಈ 3 ಪ್ಲೇಸ್ಗಳ ಹೆಸರನ್ನ ಕೊಟ್ಟು ಅಲ್ಲಿ ಬರುವಂಥದ್ದು ಯಾವುದು ಅಂಥೇಳಿ ಕೇಳ್ಯಾರ. ಹೌದಾ? ಅಲ್ಲಿ ಫಸ್ಟಿಗೆ ಯುರೋಪ್, ಪ್ಯಾರಿಸ್, ಯುರೋಪ್ ನೋಡಿ. ಯುರೋಪ್, ಪ್ಯಾರಿಸ್, ಫ್ರಾನ್ಸ್. ಓಕೆ, ನಮ್ಮದು ಫಸ್ಟಿಗೆ ಯುರೋಪ್ ಕಂಟ್ರಿ, ಯುರೋಪ್ ಇದೊಂದು ಬರುತ್ತೆ. ಹೌದಾ? ಫ್ರಾನ್ಸ್, ಪ್ಯಾರಿಸ್ ಅದರಲ್ಲಿನ ಅದು ಬಂದೇ ಬರುತ್ತೆ. ಹೌದಾ? ಸ್ವಲ್ಪ ಹೊರಗಿನ ನಾಲೆಜ್ ಕೂಡ ನಿಮಗೆ ಇರಬೇಕು. ಅಂದ್ರೆ ಆಪ್ಷನ್ ನಂಬರ್ ಎ ಇಸ್ ರೈಟ್. ಕಂಟ್ರಿ ಅವು ಯಾವ ಒಂದು ಖಂಡದಲ್ಲಿ ಯಾವ ದೇಶ ಬರುತ್ತೆ. ಓಕೆ, ಈ ರೀತಿ ನಿಮಗೆ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದು. ಓಕೆ, ಇಷ್ಟು ನಮ್ಮದು 3 ಟೆಸ್ಟ್ ಆಗ್ಯಾವ. ಎಷ್ಟಾಗ್ಯಾವ ರೀ? 3 ಟೆಸ್ಟ್ಗಳು ಆಗ್ಯಾವ. ಟೆಸ್ಟ್ 3 ಟೋಟಲ್ಲು ನಮ್ಮದು 3 ಟೆಸ್ಟ್ಗಳನ್ನು ಮಾಡಿದ್ದೀವಿ. ವೆರಿ ಇಂಪಾರ್ಟೆಂಟ್ ಅದಾವ. ನೀವು ಹೋದ ವರ್ಷದ್ದು ಪ್ಲೇಲಿಸ್ಟಲ್ಲಿ ಕೂಡ ಅದಾವ, ಅವುಗಳನ್ನ ಕೂಡ ನೀವು ನೋಡಬಹುದು. ಓಕೆ, ವೆರಿ ಇಂಪಾರ್ಟೆಂಟ್ ಕ್ಲಾಸಸ್ ಆಗುತ್ತವೆ. ನೀವು ನೋಡ್ತಾ ಇರಿ. ಅದಕ್ಕೆ ಏನೇ ಡೌಟ್ಸ್ ಇದ್ದರೂ ನೀವು ವಾಟ್ಸಪ್ ಮುಖಾಂತರ ತಿಳಿಸ್ಬೋದು. ಓಕೆ, ಡನ್. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.